So next question ನೋಡಿ, the relative permeability mu r of a substance is related to its susceptibility chi as. ಸೊ ರಿಲೇಟಿವ್ ಪರ್ಮಿಬಿಲಿಟಿ ಮತ್ತು ಸಸೆಪ್ಟಿಬಿಲಿಟಿ ಮಧ್ಯದಲ್ಲಿರೋ ರಿಲೇಷನ್ ಕೇಳ್ತಿದ್ದಾರೆ. ಡೈರೆಕ್ಟ್ ಫಾರ್ಮುಲಾ ಇದಕ್ಕೆ, ದಿ ಫಾರ್ಮುಲಾ ಫಾರ್ ರಿಲೇಟಿವ್ ಪರ್ಮಿಬಿಲಿಟಿ ಇಸ್ ಗಿವನ್ ಆಸ್ 1 plus chi. 1 plus chi. ಸೊ ದಿಸ್ ಇಸ್ ದಿ ಆನ್ಸರ್ ಆಪ್ಷನ್ ಬಿ. ಇದು ವೆರಿ ಈಸಿ ಕ್ವೆಶನ್, ತುಂಬ ಈಸಿ ಆಗಿದೆ. ಡೈರೆಕ್ಟ್ ಫಾರ್ಮುಲಾ ಕೇಳ್ತಿದ್ದಾರೆ, ಸೊ ಈ ಫಾರ್ಮುಲಾ ನೆನಪಿಟ್ಕೊಂಡ್ರೆ ಈಸಿಯಾಗಿ ಮಾಡ್ಬೋದು. ಶುವರ್ ಶಾಟ್ 1 ಮಾರ್ಕ್ ಈಸಿಯಾಗಿ ಸಿಗ್ಬೋದು. ನೆಕ್ಸ್ಟ್ ಕ್ವೆಶನ್ ನೋಡಿ, ಅಟ್ ಅ ಗಿವನ್ ಪ್ಲೇಸ್ ಆನ್ ಅರ್ತ್ ಸರ್ಫೇಸ್ horizontal component of Earth's magnetic field is 3 into 10 to the power minus 5 Tesla and the resultant magnetic field is 6 into 10 to the power minus 5 Tesla. So the angle of dip at this place is, so angle of dip Earth's magnetic field ಮತ್ತೆ horizontal component ಹೇಗೆ ರಿಲೇಟ್ ಆಗಿದೆ? There is a formula for horizontal component BH is equal to B into cos theta, where theta is the angle of dip. ಸೊ ಈ ಫಾರ್ಮುಲಾ ನೆನಪಿಟ್ಕೊಂಡ್ರೆ ಈ ಕ್ವೆಶನ್ ಈಸಿಯಾಗಿ ಮಾಡ್ಬೋದು. ಸೊ ಆಂಗಲ್ ಆಫ್ ಡಿಪ್ ಕೇಳ್ತಿದ್ದಾರೆ. ಸೊ ಕಾಸ್ ಥೀಟಾ ಇಸ್ ಈಕ್ವಲ್ ಟು ಬಿ ಹೆಚ್ ಡಿವೈಡೆಡ್ ಬೈ ಬಿ, ಅಂದರೆ 3 into 10 to the power minus 5 divided by 6 into 10 to the power minus 5. So which is 1 by 2. So cos theta is 1 by 2, ಅಂದರೆ ಥೀಟಾ ವ್ಯಾಲ್ಯೂ ಎಷ್ಟಿರುತ್ತೆ? ಇಟ್ is 60 degrees. ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಆಲ್ರೈಟ್, ಮತ್ತೆ ಇನ್ನೊಂದು ಈಸಿ ಪ್ರಾಬ್ಲಮ್ ಇದು. ಡೈರೆಕ್ಟ್ ಫಾರ್ಮುಲಾ ಹಾಕ್ಕೊಂಡು ಅದರಲ್ಲಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ ಸಿಗುತ್ತೆ. ಆಲ್ರೈಟ್, ನೆಕ್ಸ್ಟ್ ಕ್ವೆಶನ್ ನೋಡಿ, ಪ್ಯಾರಾಮ್ಯಾಗ್ನೆಟಿಕ್ ಲಿಕ್ವಿಡ್ ಇನ್ ಯು ಟ್ಯೂಬ್ ಆ್ಯಂಡ್ ಅರೇಂಜ್ ಸೋ ದ್ಯಾಟ್ ಇಟ್ಸ್ ಲಿಮ್ಸ್ ಇಸ್ ಕೆಪ್ಟ್ ಬಿಟ್ವೀನ್ ದಿ ಪೋಲ್ಸ್ ಪೀಸಸ್ ಆಫ್ ಅ ಮ್ಯಾಗ್ನೆಟ್. ದಿ ಲಿಕ್ವಿಡ್ ಲೆವೆಲ್ ಇನ್ ದಿ ಲಿಮ್. ಸೊ ವಿ ಆರ್ ಟಾಕಿಂಗ್ ಅಬೌಟ್ ಅ ಯೂಟ್ಯೂಬ್ ಬಗ್ಗೆ ಮಾತಾಡ್ತೀವಿ. ಅಂದರೆ ನಾವು ವಿಡಿಯೋ ಮಾಡಿರೋ ಯೂಟ್ಯೂಬ್ ಅಲ್ಲ, ಇಟ್ ಈಸ್ ಅ ಯು ಶೇಪ್ಡ್ ಟ್ಯೂಬ್. ಮತ್ತು ಯಾವುದೋ ಒಂದು ಲಿಂಬ್ ಹತ್ರ, ಅಂದರೆ ಓಪನಿಂಗ್ ಹತ್ರ ವಿ ಹ್ಯಾವ್ ಕೀಪ್ ದ ಮ್ಯಾಗ್ನೆಟ್ ಲೈಕ್ ದಿಸ್. ಸೊ ವಾಟ್ ವಿಲ್ ಹ್ಯಾಪನ್ ಟು ದಿ ವಾಟರ್ ಲೆವೆಲ್, ಲಿಕ್ವಿಡ್ ಲೆವೆಲ್, ಪ್ಯಾರಾಮ್ಯಾಗ್ನೆಟಿಕ್ ಲಿಕ್ವಿಡ್ ಲೆವೆಲ್. ಪ್ಯಾರಾಮ್ಯಾಗ್ನೆಟಿಕ್ ಆಗಿರೋದ್ರಿಂದ ಆಬ್ವಿಯಸ್ಲಿ ಇಟ್ ವಿಲ್ ರೆಸ್ಪಾಂಡ್ ಟು ದಿ ಮ್ಯಾಗ್ನೆಟ್ ಲೆವೆಲ್ ರೈಸ್ ಆಗುತ್ತೆ. ಇಟ್ ವಿಲ್ ರೈಸ್ ಅಪ್. ಇಟ್ಸ್ ಅನ್ ಈಸಿ ಕ್ವೆಶನ್, ಲಾಜಿಕಲ್ ಕ್ವೆಶನ್. ಸೊ ನೀವು ಪ್ಯಾರಾಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಬಗ್ಗೆ ಗೊತ್ತಿದ್ರೆ ಈಸಿಯಾಗಿ ಮಾಡಬಹುದು. ಇಟ್ ವಿಲ್ ರೈಸ್ ಅಪ್. ಆಲ್ ರೈಟ್, ದಟ್ ಈಸ್ ದಿ ಆನ್ಸರ್. ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ, a long straight wire of circular cross section carries steady current I and current I is uniformly distributed across the cross section. Which of the following plots represent the variation of the magnitude of magnetic field B with the distance r from the center of the wire? So ನಾವು ಒಂದು ವೈರ್ ಬಗ್ಗೆ ಮಾತಾಡ್ತೀವಿ. ವೈರ್ ಆಕ್ಚುಲಿ ಶೇಪ್ ಸಿಲಿಂಡರ್ ಥರ ಇರುತ್ತೆ. ಆಲ್ರೈಟ್, ಮತ್ತೆ ಸೆಂಟರಿಂದ ಟಿಲ್ ದಿ ಸರ್ಫೇಸ್ ಕ್ಯಾಪಿಟಲ್ ಆರ್, ಆಮೇಲೆ ಇಟ್ ಗೋಸ್ ಆರ್ ಔಟ್ಸೈಡ್. ಸೊ ಸೆಂಟರಿಂದ ಸರ್ಫೇಸ್ ತನಕ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಪ್ರಪೋರ್ಷನಲ್ ಟು ಆರ್, ಅಂದರೆ ರೇಡಿಯಸ್ ಆಫ್ ದಿ ಕ್ರಾಸ್ ಸೆಕ್ಷನ್. ಇದು ಆದಮೇಲೆ ಆಫ್ಟರ್ ದಿಸ್ ಸರ್ಫೇಸ್ ಆದಮೇಲೆ ದಿಸ್ ಇಸ್ ಅಂಟಿಲ್ ಟಿಲ್ ಸರ್ಫೇಸಿಂದ ಹೊರಗೆ ಔಟ್ಸೈಡ್ ದಿ ಸರ್ಫೇಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್. ಸೊ ನಮ್ಮ ಫಾರ್ಮುಲಾ ಗುರ್ತಿರಬೇಕು, ಮ್ಯೂ ನಾಟ್ ಐ ಬೈ 2 pi r. So it is inversely proportional to r. So ಈ ರೀತಿ ನೋಡಿದ್ರೆ till the surface it is increasing, magnetic field increase ಆಗುತ್ತೆ ರೇಡಿಯಸ್ ಜೊತೆ, ಆಮೇಲೆ inversely proportional decrease ಆಗುತ್ತೆ. So the most suitable graph for this condition, ಈ ಕಂಡೀಷನ್ ನ ಸೂಟ್ ಆಗ್ತಿರೋ ಬೆಸ್ಟ್ ಗ್ರಾಫ್ ಯಾವುದು? ಆಪ್ಷನ್ ಎ. ರೇಡಿಯಸ್ ತನಕ ಇನ್ಕ್ರೀಸ್ ಆಗುತ್ತೆ, ಆಮೇಲೆ ಡಿಕ್ರೀಸ್ ಆಗುತ್ತೆ, ಇನ್ವರ್ಸ್ಲಿ ಪ್ರಪೋರ್ಷನಲ್. ಆಲ್ ರೈಟ್, ಅನದರ್ ಈಸಿ ಕ್ವೆಶನ್. ತುಂಬ ರಿಪೀಟ್ ಆಗಿದೆ ಈ ಕ್ವೆಶನ್, ಬಹಳ ಸಲ ರಿಪೀಟ್ ಆಗಿದೆ. ಸೊ ಪ್ಲೀಸ್ ಇಂಥ ಪ್ರಾಬ್ಲಮ್ಸ್ನ ಸ್ವಲ್ಪ ದಯವಿಟ್ಟು ಗಮನಿಸಿ. ಸೊ ಆ ಟೈಮಲ್ಲಿ ನಿಮಗೆ ಗೊತ್ತಾಗುತ್ತೆ ಈ ರೀತಿ ಪ್ರಾಬ್ಲಮ್ ಜಾಸ್ತಿ ಬರ್ತದೆ, ಇದರಲ್ಲಿ ಜಾಸ್ತಿ ಫೋಕಸ್ ಮಾಡಬೇಕಂತ. ಆಲ್ ರೈಟ್, ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ಅ ಟಾರ್ಕ್ ರಿಕ್ವೈರ್ಡ್ ಟು ಹೋಲ್ಡ್ ಅ ಸ್ಮಾಲ್ ಸರ್ಕ್ಯುಲರ್ ಕಾಯಿಲ್ ಆಫ್ 10 turns, ಏರಿಯಾ 1 mm square and carrying a current of 21 by 44 ampere in the middle of the long solenoid of 10 to the power 3 turns per meter, carrying a current 2.5 with its axis perpendicular to the axis of the solenoid. ತುಂಬ ದೊಡ್ಡ ಕ್ವೆಶ್ಚನ್ ಇದು, ಆದರೆ ಬ್ರೇಕ್ ಇಟ್ ಪೀಸ್ ಬೈ ಪೀಸ್. ಸೊ ಒಂದು ಸಾಲಿನಾಯ್ಡ್ ಇದೆ. ಸೊ ಸಾಲಿನಾಯ್ಡ್ ಮಧ್ಯದಲ್ಲಿ ಒಂದು ಸರ್ಕ್ಯುಲರ್ ಲೂಪ್ ಇದೆ, ಅಂದರೆ ಒಳಗಡೆ ಸಾಲಿನಾಯ್ಡ್ ಒಳಗಡೆ. ಸೊ ಅದು ಹೇಗೆ ಅರೇಂಜ್ ಆಗಿದೆ? ಸೊ ಸಾಲಿನಾಯ್ಡ್ ಆಕ್ಸಿಸ್ ಈ ರೀತಿಯಲ್ಲಿದೆ, ಸರ್ಕ್ಯುಲರ್ ಕಾಯಿಲ್ ಆಕ್ಸಿಸ್ ಈ ರೀತಿಯಲ್ಲಿದೆ ಇನ್ ಟು ದಿ ಪ್ಲೇನ್. ಸೊ ಸಾಲಿನಾಯ್ಡ್ ಆಕ್ಸಿಸ್, ಸರ್ಕ್ಯುಲರ್ ಕಾಯಿಲ್ ಆಕ್ಸಿಸ್ ಪರ್ಪೆಂಡಿಕ್ಯುಲರ್ ಆಗಿದೆ. ಆಲ್ ರೈಟ್, ಮತ್ತೇನು ಕೇಳ್ತಿದ್ದಾರೆ? The force required to hold a small circular coil
ಫ್ರಮ್ ರೊಟೇಟಿಂಗ್, ಟಾರ್ಕ್ ಇಂದ ರೊಟೇಟ್ ಆಗುತ್ತೆ ಆದರೆ ರೊಟೇಟ್ ಆಗಬಾರ್ದು. ಸೊ ಅದಕ್ಕೆ ಎಷ್ಟು ಫೋರ್ಸ್ ಬೇಕಾಗುತ್ತೆ? ಟಾರ್ಕ್ ಅಷ್ಟೇ ಫೋರ್ಸ್ ಬೇಕಾಗುತ್ತೆ. ಯು ನೀಡ್ ಅ ಫೋರ್ಸ್ ಈಕ್ವಲ್ ಟು ದಿ ಟಾರ್ಕ್. ಸೊ ಅದಕ್ಕೆ ಏನು ಕಂಡುಹಿಡಿಬೇಕು? ಟಾರ್ಕ್ ಕಂಡುಹಿಡಿಬೇಕು. ದಿಸ್ ಇಸ್ ಅಗೇನ್ ಅ ಸಿಂಪಲ್ ಪ್ರಾಬ್ಲಮ್, ಬಟ್ ಕರೆಕ್ಟ್ ಕಾನ್ಸೆಪ್ಟ್ ಫ್ಲೋ ಇರಬೇಕು. ಓಕೆ, ಸೊ ಟಾರ್ಕ್ನ ಸ್ಟಾಪ್ ಮಾಡೋಕ್ಕೆ ಎಷ್ಟು ಫೋರ್ಸ್ ಬೇಕು? ಟಾರ್ಕ್ ಅಷ್ಟೇ ಫೋರ್ಸ್ ಬೇಕು. ಸೊ ಟಾರ್ಕ್ ಹೆಂಗೆ ಕಂಡುಹಿಡಿತೀರಾ? ಟಾರ್ಕ್ ಫಾರ್ಮುಲಾ ಇಸ್ ಗಿವನ್ ಆಸ್ ಎಮ್ ಕ್ರಾಸ್ ಬಿ ಆರ್ ಎಮ್ ಬಿ ಸೈನ್ ಥೀಟಾ. ಸೊ ಇಲ್ಲಿ ಮ್ಯಾಗ್ನೆಟಿಕ್ ಮೊಮೆಂಟು ಆಮೇಲೆ ಮ್ಯಾಗ್ನೆಟಿಕ್ ಫೀಲ್ಡ್. ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ್ದಿಂದ ಇದೆ? ಸಾಲಿನಾಯ್ಡ್ ಇಂದ ಮ್ಯಾಗ್ನೆಟಿಕ್ ಫೀಲ್ಡ್ ಬರ್ತಾ ಇದೆ. ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಬಿಕಾಸ್ ಆಫ್ ಸಾಲಿನಾಯ್ಡ್. ಆಲ್ ರೈಟ್. ಆ್ಯಂಡ್ ಮ್ಯಾಗ್ನೆಟಿಕ್ ಮೊಮೆಂಟ್ ಯಾವ್ದ್ರಿಂದ ಆಗ್ತಿದೆ? ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಕಾಯಿಲ್ ಇಂದ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಆಗ್ತಿದೆ. ಸೊ ಎಮ್ ಕಾಯಿಲ್. ಓಕೆ, ಮತ್ತೆ ಸೈನ್ ಥೀಟಾ ಎರಡು ಪರ್ಪೆಂಡಿಕ್ಯುಲರ್ ಆಗಿರೋದ್ರಿಂದ ಸೈನ್ 90. ಸೊ ದಟ್ ವಿಲ್ ಬಿಕಮ್ 1. ಸೊ ಟಾರ್ಕ್ ಎಕ್ಸಾಕ್ಟ್ಲಿ ವಾಟ್ ಡು ವಿ ನೀಡ್? magnetic moment of the coil into magnetic field of the solenoid. So solenoid magnetic field ಹೇಗೆ ಕಂಡುಹಿಡಿತೀರಾ? solenoid magnetic field is given by mu naught Ni. mu naught is permeability of free space, n is number per unit turn ಕೊಟ್ಟಿದ್ದಾರೆ 10 power 3. ಆಮೇಲೆ ಕರೆಂಟ್ ಥ್ರೂ ದಿ ಸಾಲಿನಾಯ್ಡ್ 2.5. ಸೊ ಇದನ್ನು ಯಾವ ರೀತಿಯಲ್ಲಿ ಬರೀಬಹುದು? mu naught ಅಂದರೆ 4 pi into 10 to the power -7 into 10 to the power 3 into current is 2.5. ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಸಾಲಿನಾಯ್ಡ್. ಮತ್ತೆ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಆಫ್ ಕಾಯಿಲ್ದು ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಎಷ್ಟಿರುತ್ತೆ ನೋಡಿಲಿ? ಫಾರ್ಮುಲಾ ಏನು? ಇಟ್ ಈಸ್ IA ಆ್ಯಂಡ್ ನಂಬರ್ ಆಫ್ ಟರ್ನ್ಸ್ ಇಂಟು I ಇಂಟು ಏರಿಯಾ. ಸೊ ನಂಬರ್ ಆಫ್ ಟರ್ನ್ಸ್ ಎಷ್ಟಿದೆ ಇದರಲ್ಲಿ? ಸೊ 10 ನಂಬರ್ ಆಫ್ ಟರ್ನ್ಸ್ ಇಂಟು current is 21 by 44 and area is pi r square. pi value 22 by 7 ಅಂತ ತಗೋಬಹುದು, ಯಾಕಂದ್ರೆ 21 44 ಕ್ಯಾನ್ಸಲ್ ಆಗಿಬಿಡುತ್ತೆ. ಇಂಟು r square ಎಷ್ಟು? ಏರಿಯಾ ಇಸ್ 1 mm square. ಸೊ ಆಲ್ರೆಡಿ ಏರಿಯಾ ಕೊಟ್ಟಿದ್ದಾರೆ, ಸೊ ಬೇರೆ ಏನು ಮಾಡಬೇಕಾಗಿಲ್ಲ, ಪೈ ವ್ಯಾಲ್ಯೂ ತಗೋಬೇಕಾಗಿಲ್ಲ, ಸಾರಿ ಏರಿಯಾ ವ್ಯಾಲ್ಯೂ ಡೈರೆಕ್ಟ್ಲಿ ಹಾಕ್ಬಿಡಿ. So area value is 1 mm square, that is 1 into 10 to the power -6 meter square. 10 to the power -6 meter square. ಇವೆರಡನ್ನು multiply both of this and then you will get an answer approximately 4 pi and this 22 into this thing you will get approximately 11. 22 by 7. ಇವೆರಡನ್ನು multiply ಮಾಡಿ. So B into M. Okay, B into M. So substitute ಮಾಡಿದ್ರೆ B is equal to 4 into 22 by 7 into 10 to the power -7 into 10 to the power 3 into 2.5 into M value, that is 10 into 21 by 44 into 10 to the power -6. ಸೊ ನೋಡಿ ಏನೇನು ಕ್ಯಾನ್ಸಲ್ ಆಗುತ್ತೆ? ಇದು ಕ್ಯಾನ್ಸಲ್ ಆಗಿಬಿಡುತ್ತೆ. 2, ದಿಸ್ ವಿಲ್ ಗೆಟ್ ಕ್ಯಾನ್ಸಲ್ಡ್ 3, ದಿಸ್ ವಿಲ್ ಗೆಟ್ ಕ್ಯಾನ್ಸಲ್ಡ್ 2. ಸೊ ಯು ವಿಲ್ ಹ್ಯಾವ್ 2.5 ಇಂಟು 10 to the power 4. ಓಕೆ, ಸೊ ಅಪ್ರಾಕ್ಸಿಮೇಟ್ಲಿ ಎಷ್ಟು ಬರುತ್ತೆ? 1.5 ಬರುತ್ತೆ. 1.5 ಇಂಟು 10 to the power ಎಷ್ಟಾಯಿತು? 4 into 2.5 10. ಆಲ್ ರೈಟ್, ಟೆನ್ ಟು ದಿ ಪವರ್ ದಿಸ್ 6 -6. ಓಕೆ, ಸೊ ಅಪ್ರಾಕ್ಸಿಮೇಟ್ಲಿ -6 ಬರುತ್ತೆ ಇಂಟು 10 to the power -6 ನ್ಯೂಟನ್ ಮೀಟರ್. ಆಪ್ಷನ್ ಎ. ಆಲ್ ರೈಟ್. ಸೊ ನೀವು ಇನ್ನೊಂದ್ಸಲ ರೀಚೆಕ್ ಮಾಡ್ಬೋದು ಇದನ್ನ. ಏನಾದರೂ ಒಂದು ಇದು ಬರ್ತಾ ಇದ್ರೆ, ಹೆಚ್ಚು ಕಡಿಮೆ ಬರ್ತಾ ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಹಾಕ್ಬೋದು ನೀವು. ಆಲ್ ರೈಟ್. ಸೊ ಅಪ್ರಾಕ್ಸಿಮೇಟ್ಲಿ ದಿಸ್ ಇಸ್ ದಿ ಆನ್ಸರ್. ಆಪ್ಷನ್ ಎ 1.5 into 10 to the power -6 ನ್ಯೂಟನ್ ಮೀಟರ್. ಆಲ್ ರೈಟ್. ಇದು ಇನ್ನೊಂದು ಈಸಿ ಪ್ರಾಬ್ಲಮ್, ಭಾಳ ಈಸಿ ಪ್ರಾಬ್ಲಮ್, ಜಸ್ಟ್ ಕಾನ್ಸೆಪ್ಟ್ ಫ್ಲೋ ಇರಬೇಕು. ಸೊ ಟಾರ್ಕ್ ತಗೊಳ್ಳಿ, ಟಾರ್ಕ್ ವ್ಯಾಲ್ಯೂ ಕಂಡುಹಿಡಿಬೇಕು. ಯಾಕಂದರೆ ಫೋರ್ಸ್ ಟು ಹೋಲ್ಡ್ ಟಾರ್ಕ್ ಅಂದರೆ ಟಾರ್ಕ್ ವ್ಯಾಲ್ಯೂ. ಆಮೇಲೆ ಟಾರ್ಕ್ ಹೆಂಗೆ ಕಂಡುಹಿಡಿಬೋದು? ಮ್ಯಾಗ್ನೆಟಿಕ್ ಮೊಮೆಂಟ್ ಇಂಟು ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಸಾಲಿನಾಯ್ಡಿಂದ ಬರ್ತಾ ಇದೆ, ಮ್ಯಾಗ್ನೆಟಿಕ್ ಮೊಮೆಂಟ್ ಕಾಯಿಲಿಂದ ಬರ್ತಾ ಇದೆ. ಸೊ ಅವ್ರದ್ದು ಫಾರ್ಮುಲಾ ತಗೊಳ್ಳಿ, ವ್ಯಾಲ್ಯೂಸ್ ಹಾಕಿ ಮಲ್ಟಿಪ್ಲೈ ಮಾಡಿ. ಸೊ ಕರೆಕ್ಟಾಗಿ ಆನ್ಸರ್ ಬಂದ್ಬಿಡುತ್ತೆ. ಈ ಆನ್ಸರ್ ನೀವು ಚೆಕ್ ಮಾಡ್ಬೋದು. ಏನೋ ತಪ್ಪಿದ್ರೆ ಮತ್ತೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನಾವು ನೋಡೋಣ.
ನೆಕ್ಸ್ಟ್ ಕ್ವೆಶನ್ ನೋಡಿ, ಆಂಗುಲರ್ ಮೊಮೆಂಟಮ್ ಆಫ್ ಅನ್ ಎಲೆಕ್ಟ್ರಾನ್ ಇನ್ ದಿ ಹೈಡ್ರೋಜನ್ ಆಟಮ್ ಇಸ್ 3h by 2 pi. ದಿ h is Planck's constant. ದಿ ಕೈನೆಟಿಕ್ ಎನರ್ಜಿ ಆಫ್ ದಿಸ್ ಎಲೆಕ್ಟ್ರಾನ್ ಇಸ್. ಸೊ ಫಸ್ಟ್ ಆಫ್ ಆಲ್ ಯಾವುದೋ ಒಂದು ಶೆಲ್ ಅಂದರೆ ಎನರ್ಜಿ ಲೆವೆಲಲ್ಲಿ ಇದೆ. ಸೊ ಯಾವ ಎನರ್ಜಿ ಲೆವೆಲ್ ಅದು? ಆ್ಯಕ್ಚುಲಿ ಬೋರ್ಸ್ ಪಾಸ್ಟುಲೇಟ್ ಪ್ರಕಾರ ಮ್ಯಾಗ್ನೆಟಿಕ್ ಆಂಗುಲರ್ ಮೊಮೆಂಟಮ್ ಇಸ್ nh by 2 pi. ಸೊ ಆ ಪರ್ಟಿಕ್ಯುಲರ್ ಲೆವೆಲಲ್ಲಿ nh by 2 pi ಅಂತ ಇರುತ್ತೆ. ಆದರೆ ಇಲ್ಲಿ ಆಲ್ರೆಡಿ ಎಲ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಇಟ್ ಈಸ್ 3h by 2 pi. ಅಂದರೆ ಅರ್ಥ ಏನು? ದಿಸ್ ಈಸ್ ಟೆಲಿಂಗ್ ದಟ್ n is equal to 3. ಅಂದರೆ ಥರ್ಡ್ ಲೆವೆಲ್ ಇದೆ. n is equal to 3 ಅಂದರೆ ಥರ್ಡ್ ಲೆವೆಲ್ ಇದೆ, ಸೆಕೆಂಡ್ ಎಕ್ಸೈಟೆಡ್ ಸ್ಟೇಟ್ ಅಂತಾರೆ. ಸೊ ಸೆಕೆಂಡ್ ಎಕ್ಸೈಟೆಡ್ ಸ್ಟೇಟ್ಲಿ ಎನರ್ಜಿ ಹೆಂಗೆ ಕಂಡುಹಿಡಿತೀರಾ? ಇಟ್ ಈಸ್ ಗಿವೆನ್ ಬೈ En is given by minus 13.6 divided by n square, which is 13.6 divided by 4, which is 1.51. Correct answer is option B. ಸೊ ಆಲ್ಮೋಸ್ಟ್ ಥರ್ಡ್ ಎನರ್ಜಿ n is equal to 3 ಅಲ್ಲಿ ಎಷ್ಟು ಎನರ್ಜಿ ಲೆವೆಲ್ ಇದೆ ಅಂತ ನೆನಪಿಟ್ರು ನೀವು ಕರೆಕ್ಟಾಗಿ ಕಂಡುಹಿಡಿಬೋದು. ಸೊ ಜಸ್ಟ್ n ವ್ಯಾಲ್ಯೂ ಕಂಡುಹಿಡಿಬೇಕು, ಆಮೇಲೆ ನಿಮಗೆ n is equal to 3 ಅಲ್ಲಿ ಎಷ್ಟು ಎನರ್ಜಿ ವ್ಯಾಲ್ಯೂ ಇದೆ ನೆನಪಿದ್ರೆ ಕರೆಕ್ಟಾಗಿ 1.51 ಅಂತ ಮಾರ್ಕ್ ಮಾಡ್ಬೋದು. ಬಹಳ ಈಸಿ ಪ್ರಾಬ್ಲಮ್ ಇದು, ವೆರಿ ಈಸಿ. ಜಸ್ಟ್ ಬೋರ್ಸ್ ಪಾಸ್ಟುಲೇಟ್ ಸ್ವಲ್ಪ ರಿವೈಸ್ ಮಾಡಬೇಕು. ನೆಕ್ಸ್ಟ್ ನೋಡಿ, ಎ ನ್ಯೂಕ್ಲಿಯಸ್ ವಿತ್ z is equal to 92 emits the following in the sequence alpha, beta minus, alpha, 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 beta minus, alpha, beta plus and alpha. ನೋಡಿ, ಆಲ್ಫಾ ಅಂದರೆ ಆಲ್ಫಾ ಪಾರ್ಟಿಕಲ್ ಅಲ್ಲಿ 4 ನ್ಯೂಕ್ಲಿಯಾನು ಆಮೇಲೆ 2 ಪ್ರೋಟಾನ್ ಇರುತ್ತೆ. ಅಂದರೆ 2 ನ್ಯೂಟ್ರಾನ್ 2 ಪ್ರೋಟಾನ್, ಟೋಟಲ್ ನ್ಯೂಕ್ಲಿಯಾನ್ಸ್ 4, ಆಮೇಲೆ 2 ಪ್ರೋಟಾನ್ ಹೊರಗೆ ಬರುತ್ತೆ. ಅಂದರೆ ಪೇರೆಂಟ್ ಎಲಿಮೆಂಟಲ್ಲಿ, ಪೇರೆಂಟ್ ನ್ಯೂಕ್ಲಿಯಸ್ಸಲ್ಲಿ 2 ಪ್ರೋಟಾನ್ ಕಡಿಮೆ ಆಗುತ್ತೆ. ಪ್ರತಿ ಆಲ್ಫಾ ಡಿಕೆನಲ್ಲಿ 2 ಪ್ರೋಟಾನ್ ಕಡಿಮೆ ಆಗುತ್ತೆ. ಮತ್ತು ಬೀಟಾ ನೆಗೆಟಿವ್ ಅಲ್ಲಿ ಪ್ರೋಟಾನ್ ಜಾಸ್ತಿ ಆಗುತ್ತೆ. ಬೀಟಾ ಪಾಸಿಟಿವ್ ಅಲ್ಲಿ ಪ್ರೋಟಾನ್ ಕಡಿಮೆ ಆಗುತ್ತೆ. ಅಂದರೆ ಒಂದು ಸಿಂಪಲ್ ಫಾರ್ಮುಲಾ ಮನಸ್ಸಲ್ಲಿ ಇಟ್ಕೊಳ್ಳಿ, ಆಲ್ಫಾ ಪಾರ್ಟಿಕಲ್ ಅಂದರೆ ಪ್ರೋಟಾನ್ ನಂಬರ್ ಅಂದರೆ Z ವ್ಯಾಲ್ಯೂ 2 ಕಡಿಮೆ ಆಗುತ್ತೆ. ಬೀಟಾ ಮೈನಸ್ ಅಂದರೆ 1 ಜಾಸ್ತಿ ಆಗುತ್ತೆ. ಬೀಟಾ ಪ್ಲಸ್ ಅಂದರೆ 1 ಕಡಿಮೆ ಆಗುತ್ತೆ. ಸೊ ನೋಡಿ, ಇಲ್ಲಿ ಆಲ್ಫಾ ಅಂದರೆ 2 ಕಡಿಮೆ ಆಯಿತು, ಬೀಟಾ ಮೈನಸ್ ಅಂದರೆ 2 ಜಾಸ್ತಿ ಆಗ್ತದೆ. ಸೊ ಇವೆರಡು ಕ್ಯಾನ್ಸಲ್ ಆಗಿಬಿಡುತ್ತೆ. ಆಲ್ ರೈಟ್. ಸಿಮಿಲರ್ಲಿ ಟ್ರೆಂಡ್ ನೋಡಿ, ಬೇರೆ ಎಲ್ಲಾದರೂ 2 ಬೀಟಾ ಮೈನಸ್ ಮತ್ತು ಆಲ್ಫಾ ಇದೆ ನೋಡಿ, ಇಲ್ಲಿದೆ ನೋಡಿ. ಸೊ ಇದು ಕಟ್ ಆಗುತ್ತೆ, ದೇ ವಿಲ್ ಬಿಕಮ್ 0. ಸೊ 2 ಜಾಸ್ತಿ ಆಮೇಲೆ 2 ಕಡಿಮೆ. ಸೊ ದ್ಯಾಟ್ ವಿಲ್ ಗೆಟ್ ಕ್ಯಾನ್ಸಲ್ಡ್. ಬೀಟಾ ಪ್ಲಸ್ ಅಂದರೆ ಜಾಸ್ತಿ ಆಗ್ತದೆ. ಸೊ 2 ಬೀಟಾ ಪ್ಲಸ್ ಅಂದರೆ 1 ಆಲ್ಫಾ ಪಾರ್ಟಿಕಲ್ ಸಮಾನ ಆಯಿತು, 2 ಪ್ರೋಟಾನ್, ಆಮೇಲೆ ಇನ್ನೊಂದು ಆಲ್ಫಾ ಪಾರ್ಟಿಕಲ್, ಇಲ್ಲಿ 5 ಇದೆ. ಸೊ ಟೋಟಲ್ ಎಷ್ಟಾಯಿತು? 1 5 5 6 7. ಸೊ ಟೋಟಲಿ 7 ಆಲ್ಫಾ ಪಾರ್ಟಿಕಲ್ ನೆಟ್. ಫೈನಲಿ 7 ಆಲ್ಫಾ ಪಾರ್ಟಿಕಲ್ ಇದೆ. 7 ಆಲ್ಫಾ ಪಾರ್ಟಿಕಲ್ ಅಂದರೆ, ಸೊ ಪ್ರತಿಯೊಂದು ಆಲ್ಫಾ ಪಾರ್ಟಿಕಲ್ ಇಲ್ಲಿ 2. ಸೊ ಟೋಟಲ್ 14 ಪ್ರೋಟಾನ್ಸ್ ಕಡಿಮೆ ಆಗ್ತಾ ಇದೆ, ಡಿಕ್ರೀಸಿಂಗ್. ಅಂದರೆ Z ವ್ಯಾಲ್ಯೂ ಎಷ್ಟು ಕಡಿಮೆ ಆಗ್ತಾ ಇದೆ? 14 ವ್ಯಾಲ್ಯೂ ಕಡಿಮೆ ಆಗ್ತಾ ಇದೆ. 92 ಇತ್ತು, ಇಟ್ ವಾಸ್ 92, 14 ರಿಡ್ಯೂಸ್ ಮಾಡಿ. ಕರೆಕ್ಟ್ ಆನ್ಸರ್ ಇಸ್ 78. This is also a very easy problem. Alpha decay, beta minus, beta positive. 2 beta decay ಇದೆ. ಆ ಎರಡಲ್ಲೂ ಏನಾಗ್ತಿದೆ ಅಂತ ಕರೆಕ್ಟಾಗಿ ಗೊತ್ತಿದ್ರೆ ನೀವು ಮಾಡ್ಬೋದು ಇದು. ಓಕೆ, ವೆರಿ ಈಸಿ ಪ್ರಾಬ್ಲಮ್. ಜಸ್ಟ್ ಯು ಕ್ಯಾನ್ ಈಸಿಲಿ ರೈಟ್ ಇಟ್ ಲೈಕ್ ದಿಸ್. ಸೊ ನಿಮ್ಮದೇ ಒಂದು ಟೆಕ್ನಿಕ್ ಸ್ಟ್ರಾಟಜಿನಲ್ಲಿ ಇದನ್ನು ಮಾಡ್ಬೋದು. ಸೊ ನಾನು ಹೇಳಿದ ಒಂದು ಈಸಿ ಸ್ಟ್ರಾಟಜಿ. ಸೊ ಇದರಲ್ಲಿ ಕ್ಯಾನ್ಸಲ್ ಮಾಡಿ, ಬೀಟಾ ನೆಗೆಟಿವ್ ಇದ್ದರೆ 2 ಬೀಟಾ ನೆಗೆಟಿವ್ 1 ಆಲ್ಫಾ ಸಮಾನ ಇರುತ್ತೆ. ಸೊ ಅದನ್ನು ಕ್ಯಾನ್ಸಲ್ ಮಾಡ್ಬೋದು, ಉಳಿದಿದ್ದೆಲ್ಲ ನೀವು ಮಾಡ್ಬೋದು. ಆಲ್ ರೈಟ್, ಫೈನ್, ಈಸಿ ಪ್ರಾಬ್ಲಮ್. ಲೆಟ್ಸ್ ಸಿ ನೆಕ್ಸ್ಟ್ ಒನ್. ವೆನ್ ಎಲೆಕ್ಟ್ರಾನ್ ಜಂಪ್ಸ್ ಫ್ರಮ್ 4th orbit to 2nd orbit, 1 gets. ನೋಡಿ ಯಾವ ಕಡೆ ಬರ್ತಾ ಇದೆ, ದಟ್ ಈಸ್ ದಿ ಮೇನ್ ಇಂಪಾರ್ಟೆಂಟ್. ಯಾವ ಸೀರೀಸ್ ಹೇಗೆ ಡಿಟರ್ಮಿನ್ ಮಾಡ್ತೀರಾ? ಫೈನಲ್ ಯಾವ ಲೆವೆಲಿಗೆ ಬರ್ತದೆ, ಎಲ್ಲಿಂದೋ ಇರಲಿ ಯಾವ ಲೆವೆಲಿಗೆ ಬರ್ತದೆ, 2nd orbit ಬರ್ತಾ ಇದೆ. ಸೊ ಯಾವುದೋ ಒಂದು ಹೈಯರ್ ಲೆವೆಲಿಂದ 2nd orbit ಬಂದರೆ ಯಾವ ಸೀರೀಸ್ ಅದು? ಇಟ್ ಈಸ್ ಬಾಮರ್ ಸೀರೀಸ್. ಎಕ್ಸಾಕ್ಟ್ಲಿ ಆಪ್ಷನ್ ಬಿ. ಬೇರೆ ಯಾವ ಆಪ್ಷನಲ್ಲಿ ಕನ್ಫ್ಯೂಷನೇ ಬೇಕಾಗಿಲ್ಲ. ಬೇರೆ ಬಾಮರ್ ಸೀರೀಸ್ ಇದ್ದರೆ ಕರೆಕ್ಟಾಗಿ ನೀವು 2nd ಲೈನ್ ಬಾಮರ್ ಸೀರೀಸ್, 1st ಲೈನ್ ಯಾವುದು ಅಂತ ನೋಡಬೇಕು. ನೋಡಿ, 4th ಇಂದ 2nd ಬಂದರೆ ಅದು 2nd ಲೈನ್, 3rd ಇಂದ 2nd ಫಸ್ಟ್, 4th ಇಂದ 2nd 2nd ಲೈನ್, 5th ಇಂದ 2nd 3rd ಲೈನ್. ಸೊ ಯಾವ ಕಡೆಯಿಂದ ಯಾವ ಕಡೆ ಬರ್ತದೆ ನೋಡಿ, ಆ ರೀತಿಯಲ್ಲಿ ನೀವು ಡಿಟರ್ಮಿನ್ ಮಾಡ್ಬೋದು. ಮತ್ತು ಆಪ್ಷನ್ಸಲ್ಲೂ ನಿಮಗೆ ತುಂಬ ಇದಿರುತ್ತೆ, ಲೈಕ್ ಕನ್ಫ್ಯೂಷನ್ ಕಡಿಮೆ ಕೊಡ್ತಾರೆ. ಇಲ್ಲಿ ಕನ್ಫ್ಯೂಷನ್ ಕಡಿಮೆ ಇದೆ. ಈಗ 4 ಬಾಮರ್ ಸೀರೀಸ್ ಕೊಟ್ಟರೆ ಓಕೆ, ಅವಾಗ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಓಕೆ, ಆದರೆ ಕರೆಕ್ಟಾಗಿ ಒಂದೇ ಒಂದು ಬಾಮರ್ ಸೀರೀಸ್ ಇದೆ, ಅದನ್ನು ಮಾರ್ಕ್ ಮಾಡಿ ಈಸಿಯಾಗಿ ಆನ್ಸರ್ ಸಿಗ್ಬೋದು. ಶಾರ್ಟ್ ಕ್ವೆಶನ್, 1 ಮಾರ್ಕ್ ಪಕ್ಕಾ ಕನ್ಫರ್ಮ್. ಆಲ್ ರೈಟ್, ನೆಕ್ಸ್ಟ್ ಕ್ವೆಶನ್ ನೋಡಿ. ಇನ್ ಗಾಮಾ ರೇ ಎಮಿಷನ್ ಫ್ರಮ್ ದಿ ನ್ಯೂಕ್ಲಿಯಸ್, ಪ್ರೋಟಾನ್ ಚೇಂಜಸ್, ಬೋತ್ ಪ್ರೋಟಾನ್ ನ್ಯೂಟ್ರಾನ್ ಚೇಂಜಸ್, ನೋ ಚೇಂಜ್, ಓನ್ಲಿ ನ್ಯೂಟ್ರಾನ್ ಚೇಂಜಸ್. ಸಿ, ಗಾಮಾ ಅಂದರೆ ಫೋಟಾನ್ ರಿಲೀಸ್ ಆಗ್ತಿದೆ. ಸೊ ಬೇರೆ ಯಾವ ಪಾರ್ಟಿಕಲು ಚೇಂಜ್ ಆಗ್ತಾಯಿಲ್ಲ, ಇನ್ಕ್ರೀಸೋ ಡಿಕ್ರೀಸೋ ಆಗ್ತಿಲ್ಲ.
ಬರೀ ಫೋಟಾನ್ ನಂಬರು ಡಿಕ್ರೀಸ್ ಫೋಟಾನ್ ಹೊರಗೆ ಬರ್ತಾ ಇದೆ. ಸೊ ನೋ ಚೇಂಜ್ ಇನ್ ದಿ ನ್ಯೂಕ್ಲಿಯರ್, ನೋ ಚೇಂಜ್ ಇನ್ ದಿ ಪ್ರೋಟಾನ್ ಅಂಡ್ ನ್ಯೂಟ್ರಾನ್ ನಂಬರ್. ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಅನದರ್ ವೆರಿ ಈಸಿ ಪ್ರಾಬ್ಲಮ್. ನೆಕ್ಸ್ಟ್ ಕ್ವೆಶನ್ ನೋಡಿ. ಇನ್ ಹೈಡ್ರೋಜನ್ ಆಟಮ್ ದಿ ಎಲೆಕ್ಟ್ರಾನ್ ಇನ್ ಅ ಗಿವನ್ ಆರ್ಬಿಟ್ ಹ್ಯಾಸ್ ಟೋಟಲ್ minus 1.5 electron volt. The potential energy is. Alright. So ಈಗ ಟೋಟಲ್ ಎನರ್ಜಿ ಆ್ಯಂಡ್ ಪೊಟೆನ್ಷಿಯಲ್ ಎನರ್ಜಿ ರಿಲೇಷನ್ ಗೊತ್ತಿರಬೇಕು. ಸೊ ಪೊಟೆನ್ಷಿಯಲ್ ಎನರ್ಜಿ ಇಸ್ 2 times ಟೋಟಲ್ ಎನರ್ಜಿ. ವೆರಿ ಇಂಪಾರ್ಟೆಂಟ್, ಪ್ಲೀಸ್ ನೋಟ್ ಮಾಡಿಕೊಳ್ಳಿ. ಪೊಟೆನ್ಷಿಯಲ್ ಎನರ್ಜಿ ಇಸ್ 2 times ಟೋಟಲ್ ಎನರ್ಜಿ. ಪೊಟೆನ್ಷಿಯಲ್ ಎನರ್ಜಿ, ಕೈನೆಟಿಕ್ ಎನರ್ಜಿ. ಪೊಟೆನ್ಷಿಯಲ್ ಎನರ್ಜಿ, ಟೋಟಲ್ ಎನರ್ಜಿ. ಟೋಟಲ್ ಎನರ್ಜಿ, ಕೈನೆಟಿಕ್ ಎನರ್ಜಿ. ಈ ಮೂರು ಮಧ್ಯದಲ್ಲಿ ಯಾವ ರಿಲೇಷನ್ ಇದೆ ಅಂತ ಗೊತ್ತಿರಬೇಕು. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಲ್ ರೈಟ್. ಆ್ಯಂಡ್ ಮತ್ತೆ ಟೋಟಲ್ ಎನರ್ಜಿ ಈಸ್ ಈಕ್ವಲ್ ಟು ನೆಗೆಟಿವ್ ಟೈಮ್ಸ್ ಕೈನೆಟಿಕ್ ಎನರ್ಜಿ. ಇದೆಲ್ಲ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ನೀವು ಬೇಕಾದರೆ ನೋಟ್ ಮಾಡ್ಕೊಳ್ಳಿ. ಆಮೇಲೆ ಯು ಇಸ್ ಈಕ್ವಲ್ ಟು ನೆಗೆಟಿವ್ 2 times ಕೈನೆಟಿಕ್ ಎನರ್ಜಿ. ಆಲ್ ರೈಟ್. ಸೊ ದೀಸ್ ಆರ್ ದಿ 3 ರಿಲೇಷನ್. ನಮಗೆ ಬೇಕಾಗಿರೋ ಈ ರಿಲೇಷನ್. ಸೊ ಟೋಟಲ್ ಎನರ್ಜಿನ 2 times ಮಲ್ಟಿಪ್ಲೈ ಮಾಡಿ, ಇಟ್ ಈಸ್ -3. ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಪೊಟೆನ್ಷಿಯಲ್ ಎನರ್ಜಿ ಇಸ್ -3 electron volt. ಆಲ್ ರೈಟ್. ಸೊ ದಿಸ್ ಇಸ್ ದಿ ಕರೆಕ್ಟ್ ಆನ್ಸರ್. ಈ ರಿಲೇಷನ್ ಗೊತ್ತಿರಬೇಕು, ಗೊತ್ತಿದ್ರೆ ಈಸಿಯಾಗಿ ಮಾಡ್ಬೋದು. ಈ ಕ್ವೆಶನಲ್ಲೂ ಯಾವ ಡಿಫಿಕಲ್ಟಿನೇ ಇಲ್ಲ. ಆಲ್ ರೈಟ್. ನೆಕ್ಸ್ಟ್ ಕ್ವೆಶನ್ ನೋಡಿ. ಸೊ ಫಾರ್ ಎನ್ LCR ಸೀರೀಸ್ ಸರ್ಕ್ಯೂಟ್ ಶೋನ್ ಇನ್ ದಿ ಫಿಗರ್, ವಾಟ್ ಇಸ್ ದ ರೆಸೊನೆನ್ಸ್ ಫ್ರೀಕ್ವೆನ್ಸಿ ಅಂಡ್ ಆಂಪ್ಲಿಟ್ಯೂಡ್ ಆಫ್ ದಿ ಕರೆಂಟ್? ರೆಸೊನೆನ್ಸ್ ಫ್ರೀಕ್ವೆನ್ಸಿ ನೋಡಿ. ರೆಸೊನೆನ್ಸ್ ಫ್ರೀಕ್ವೆನ್ಸಿ ಇಸ್ ವೆರಿ ಸಿಂಪಲ್. ಆಮೇಲೆ ಎಲ್ಲ ರೇಡಿಯನ್ಸ್ ಪರ್ ಸೆಕೆಂಡ್, ಅಂದರೆ ಒಮೆಗಾನೇ ಕಂಡುಹಿಡಿಬೇಕು, ನ್ಯೂ ಬೇಕಾಗಿಲ್ಲ. ಒಮೆಗಾ ಇಸ್ ಗಿವನ್ ಬೈ 1/√LC. ಎಲ್ ಎಷ್ಟು ಕೊಟ್ಟಿದ್ದಾರೆ? 1/√L is equal to 8 millihenry, sorry, into C value is how much? 20 microfarad. 20 into 10 to the power -6. ಇದನ್ನ ಸಾಲ್ವ್ ಮಾಡಿದ್ರೆ 1/16√4. ಸೊ ಪಕ್ಕ 2500 ಬರುತ್ತೆ. ಅಂದರೆ ನಿಮ್ಮ ಆನ್ಸರು ಆಲ್ಮೋಸ್ಟ್ ಆಪ್ಷನ್ ಎ, ಬಿ, ಸಿ ನಲ್ಲಿ ಒಂದರಲ್ಲಿದೆ. ಆಲ್ ರೈಟ್. ಮತ್ತೆ ಇನ್ನೇನು ಕಂಡುಹಿಡಿಬೇಕು? ಆಂಪ್ಲಿಟ್ಯೂಡ್ ಆಫ್ ದಿ ಕರೆಂಟ್. ಆಂಪ್ಲಿಟ್ಯೂಡ್ ಆಫ್ ದಿ ಕರೆಂಟ್ ಅಂದರೆ IM is equal to VM divided by R, which is equal to resonance frequency ಅಂದರೆ Z ಬರುತ್ತೆ. Z ಆಕ್ಚುಲಿ Z ಗೆ ಏನಾಗುತ್ತೆ? XL XC ಕ್ಯಾನ್ಸಲ್ ಆಗಿಬಿಡುತ್ತೆ. ಸೊ √R² R ಆಗಿಬಿಡುತ್ತೆ. ರೆಸೊನೆನ್ಸ್ ಫ್ರೀಕ್ವೆನ್ಸಿಲಿ Z is equal to R. ಸೊ R ಅಂತ ಮಾಡ್ಬೋದು. ಸೊ VM is equal to √2 into VRMS into R. All right. So √2 into RMS voltage ಎಷ್ಟಿದೆ? 220. It is 220 voltage divided by resistance is 44. So this is 5 √2 is the answer. Correct answer is option A. 5 √2 is the current and 2500 radians per second is the resonance frequency. ಮತ್ತೆ ಇನ್ನೊಂದು ಈಸಿ ಪ್ರಾಬ್ಲಮ್, ಡೈರೆಕ್ಟ್ ಫಾರ್ಮುಲಾ, ಯಾವ ಚಿಂತೆನೂ ಬೇಕಾಗಿಲ್ಲ, ಡೈರೆಕ್ಟ್ ಫಾರ್ಮುಲಾ ಅಪ್ಲೈ ಮಾಡ್ಬೋದು. ಒಂದು ರೆಸೊನೆನ್ಸ್ ಫ್ರೀಕ್ವೆನ್ಸಿದು, ಆಮೇಲೆ ಕರೆಂಟ್ದು ಡೈರೆಕ್ಟ್ ಫಾರ್ಮುಲಾ. ಸೊ ಎಲ್ಲ RMS ಫಾರ್ಮುಲಾ ಎಲ್ಲ ಗೊತ್ತಿರಬೇಕು, ಗೊತ್ತಿದ್ರೆ ಈಸಿಯಾಗಿ ಮಾಡ್ಬೋದು. ಸೊ ಡೋಂಟ್ ವರಿ ಅಬೌಟ್ ಆಲ್ ದಟ್. ನೆಕ್ಸ್ಟ್ ಕ್ವೆಶನ್ ನೋಡಿ. ರೆಕ್ಟಾಂಗ್ಯುಲರ್ ಕಾಯಿಲ್ ಆಫ್ 20 turns, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ 25 cm², has resistance 100 ohms. If magnetic field which is perpendicular to the plane of the coil changes at the rate of 1000 Tesla per second, current is. ಸೊ ಬೇಸಿಕಲಿ ಕರೆಂಟ್ ಕೊಟ್ಟಿದ್ದಾರೆ. EMF ಕ್ವೆಶನ್ ಇದು. EMF ಇಂಡ್ಯೂಸ್ಡ್ EMF, EMI ಇಂದ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಇಂದ. ಸೊ ದಿಸ್ ಇಸ್ ಗಿವನ್ ಬೈ, ಕರೆಂಟ್ ಇಸ್ ಗಿವನ್ ಬೈ EMF ಡಿವೈಡೆಡ್ ಬೈ ರೆಸಿಸ್ಟೆನ್ಸ್, ಓಮ್ಸ್ ಲಾ. ಸೊ EMF ಎಷ್ಟಿರುತ್ತೆ? N d∅dt. d∅dt ಅಂದರೆ B ಇಂಟು A. ಏರಿಯಾ ಚೇಂಜ್ ಆಗ್ತಿಲ್ಲ, ಸೊ ಏರಿಯಾ ಹೊರಗೆ ಬರುತ್ತೆ. ಬರೀ ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆಗ್ತಿದೆ, dB/dt ಹೋಲ್ ಡಿವೈಡೆಡ್ ಬೈ R. ಸೊ N ವ್ಯಾಲ್ಯೂ ಎಷ್ಟಿದೆ? 20. ಏರಿಯಾ ಎಷ್ಟಿದೆ? 25 cm ಅಂದರೆ 25 into 10 to the power -4 m². ಇಂಟು dB/dt ಎಷ್ಟಿದೆ? 1000 Tesla per second ಹೋಲ್ ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ಎಷ್ಟಿದೆ? 100. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿದರೆ 25 ವಿಚ್ ಇಸ್ 5000 into it's approximately 0.5 amperes. 0.5 amperes is the correct answer. The current is 0.5 answer. ಮತ್ತೆ ಇನ್ನೊಂದು ಈಸಿ ಪ್ರಾಬ್ಲಮ್, ಡೈರೆಕ್ಟ್ ಫಾರ್ಮುಲಾ ಆ್ಯಂಡ್ ಸಬ್ಸ್ಟಿಟ್ಯೂಷನ್, ಫೈಂಡಿಂಗ್ ದಿ ಆನ್ಸರ್. ಈ ಕ್ವೆಶನಲ್ಲಿ ಮೆಜಾರಿಟಿ ಈಸಿ ಕ್ವೆಶನ್ಸ್. ನಾನು ಹೇಳಿದ್ದೆ ಆಲ್ರೆಡಿ ಅನಾಲಿಸಿಸ್ ಪಾರ್ಟಲ್ಲಿ, ಮೆಜಾರಿಟಿ ಆಫ್ ದಿ ಕ್ವೆಶನ್ಸ್ ಆರ್ ವೆರಿ ಈಸಿ ಇನ್ ದಿಸ್. ಈಸಿಲಿ ಯು ಕ್ಯಾನ್ ಸಬ್ಸ್ಟಿಟ್ಯೂಟ್, ಯು ಕ್ಯಾನ್ ಗಿವ್ ದಿ ಫಾರ್ಮುಲಾ, ಸಬ್ಸ್ಟಿಟ್ಯೂಟ್ ಆ್ಯಂಡ್ ಫೈಂಡ್ ದಿ ಆನ್ಸರ್. ಆಲ್ ರೈಟ್. ನೆಕ್ಸ್ಟ್ ಕ್ವೆಶನ್ ನೋಡೋಣ. ನೋಡಿ. Circuit is made up of a resistance 1 ohm and inductance 0.1 Henry
an alternating EMF of 200 volt at 50 hertz is connected, then the phase difference between the current and the EMF in the circuit is. Phase difference, so idralli bari resistance matte inductor, it's an RL circuit, it is an RL circuit. So RL circuit alli phase is given by tan phi is given by XL by R. XL by R, phi is equal to tan inverse. So XL value eshto, it is omega into L divided by R. So phi value is equal to tan inverse omega value eshto 2 pi into 50 into L value eshto kottidare, L value is given as 0.01 whole divided by resistance is 1. Alright, so 50 into 2 100, 100 and 0.01 cancel agbidutte, 50 into 100, 100 into 0.01 is 1, and so final answer is tan inverse pi is the correct answer. Tan inverse pi is the correct answer, option A. Alright, again a very simple question. So RL, RC matte LC combinations galu adralli phase difference idella ಗೊತ್ತಿರಬೇಕು. So ಗೊತ್ತಿದ್ರೆ ನೀವು ಕರೆಕ್ಟ್ ಆಗಿ ಮಾಡಬಹುದು. Alright, fine. So next question ನೋಡಿ, a sinusoidal voltage of peak value 283 voltage and frequency 50 hertz is applied to an LCR circuit which is R is equal to 3, L is equal to 25.48, X is equal to 796 microfarad. The impedance of the circuit is, ಇದೇ ಸೇಮ್ ಪ್ರಾಬ್ಲಮ್ ಮುಂಚೆನೂ ಮಾಡಿದೀವಿ ನಾವು ಮಾಕ್ ಟೆಸ್ಟ್ ಸೀರೀಸ್ದು ಸೊಲ್ಯೂಷನ್ ಡಿಸ್ಕಷನ್ ಅಲ್ಲೇ ಮಾಡಿದೀವಿ. ಸೊ ಫಸ್ಟ್ ಇದರಲ್ಲಿ Z ಕಂಡುಹಿಡಿಬೇಕಂದ್ರೆ ನಿಮಗೆ ಫಾರ್ಮುಲಾ ಹೇಗಿರುತ್ತೆ, R² ಪ್ಲಸ್ XL ಮೈನಸ್ XC ದಿ ಹೋಲ್ ಸ್ಕ್ವೇರ್. ಅಂದರೆ ಯಾವ್ದು ದೊಡ್ಡದಾಗಿದೆ ಆ ರೀತಿಯಲ್ಲಿ ಮಾಡ್ಬೋದು, ಹೆಂಗಾದ್ರೂ ಸ್ಕ್ವೇರ್ ಮಾಡಿದ್ರೆ ಒಂದೇ ವ್ಯಾಲ್ಯೂ ಸಿಗುತ್ತೆ. ಇಲ್ಲಿ XL is equal to omega L which is equal to 2 pi into L value ಎಷ್ಟು ಕೊಟ್ಟಿದ್ದಾರೆ 25.48 into 10 to the power minus 3. ಸೊ ಇದನ್ನೆಲ್ಲ ಮಾಡಿದರೆ ಫೈನಲಿ ನಿಮಗೆ 8 ಅಂತ ಬರುತ್ತೆ, 8 ohms. ಅದೇ ಥರ XC ಮಾಡಿ, XC is equal to 1 by omega C ಅಂದರೆ 1 by 2 pi into 2 pi into 50 hertz ಮಾಡಬೇಕಿಲ್ಲ, 50 ಮಿಸ್ ಮಾಡ್ಕೊಂಡು ನಾನು, 2 pi into 50 into C ವ್ಯಾಲ್ಯೂ ಎಷ್ಟಿದೆ 796 into 10 to the power minus 6. ಸೊ ಇದನ್ನು ಮಾಡಿದ್ರೆ ಫೈನಲಿ ನಿಮಗೆ 4 omega ಅಂತ ಬರುತ್ತೆ. ಓಕೆ, 4 ohms. ಆಲ್ರೈಟ್, ನಾವು ಟೋಟಲ್ Z ಎಷ್ಟಿರುತ್ತೆ, Z ನೋಡಿ, Z is given by, Z ವ್ಯಾಲ್ಯೂ ಇಲ್ಲಿ ಮಾಡ್ತೀನಿ ನಾನು, ಇಟ್ ಇಸ್ ಗಿವನ್ ಬೈ ರೂಟ್ ಆಫ್ R² ಅಂದರೆ 3² ಪ್ಲಸ್ 8 minus 4 whole square, that is 3² plus 4². So ನಿಮಗೆ ಎಲ್ಲರಿಗೂ ಗೊತ್ತು ಪೈಥಾಗೊರನ್ ಟ್ರಿಪ್ಲೆಟ್ 3 4 5 is the ಪೈಥಾಗೊರನ್ ಟ್ರಿಪ್ಲೆಟ್. So root 3² plus 4² 9 plus 16 25 root 5 is the correct answer, option B. ಇದೇ ಪ್ರಾಬ್ಲಮ್ ನಾವು ಮುಂಚೆ ಮಾಡಿದ್ದೀವಿ, ಯು ಕ್ಯಾನ್ ಸಿ ದಿ ಪ್ರೀವಿಯಸ್ ವಿಡಿಯೋ, ಹಿಂದಿನ ವಿಡಿಯೋಸ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಕರೆಕ್ಟ್ ಆಗಿ ನೋಡಿ, ವ್ಯಾಲ್ಯೂಸು ಸೇಮ್ ಕೊಟ್ಟಿದ್ದಾರೆ. ಸೊ ಈ ಫಾರ್ಮುಲಾ ಕರೆಕ್ಟಾಗಿ ಫಾಲೋ ಮಾಡಬೇಕು, ಇಂಪಿಡೆನ್ಸ್ ಫಾರ್ಮುಲಾ. ಆಲ್ರೈಟ್, ಆಮೇಲೆ ಎಲ್ ವ್ಯಾಲ್ಯೂ ಸಿ ವ್ಯಾಲ್ಯೂ ಡೈರೆಕ್ಟ್ ಹಾಕಬೇಡಿ, ಯು ಹ್ಯಾವ್ ಟು ಫೈಂಡ್ XL XC ಕಂಡುಹಿಡಬೇಕು, ಆಮೇಲೆ ಅದನ್ನು ಫಾರ್ಮುಲಾ ಹಾಕಬೇಕು. ಸೊ ಲಾಟ್ ಆಫ್ ಸ್ಟೂಡೆಂಟ್ಸ್ ಹರಿನಲ್ಲಿ ಬೇಗ ಮಾಡಬೇಕಂತ ಸ್ವಲ್ಪ ಟೆನ್ಷನ್ ಆಗಿರ್ತಾರೆ. ಸೊ ಅದರಲ್ಲಿ ಡೈರೆಕ್ಟ್ ಎಲ್ ವ್ಯಾಲ್ಯೂ ಸಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತಾರೆ, ಮಾಡಬೇಡಿ, ಡೋಂಟ್, ಯು ಹ್ಯಾವ್ ಟು ಪುಟ್ XL XC ವ್ಯಾಲ್ಯೂ. ಆಲ್ ರೈಟ್, ನೆಕ್ಸ್ಟ್ ಕ್ವೆಶನ್ ನೋಡಿ, ಇನ್ ಅ ಸೀರೀಸ್ LCR ಸರ್ಕ್ಯೂಟ್ R is equal to 5, L is equal to 40 and C is equal to the bandwidth of the circuit is. Bandwidth ಕೇಳ್ತಿದ್ದಾರೆ. ಸೊ bandwidth omega is already known to us, it is R by L. Okay, R by L, delta omega bandwidth, angular frequency width is given by R by L. So what will be the frequency, bandwidth of the frequency, R by L 1 by 2 pi. ಯಾಕೆಂದ್ರೆ omega is 2 pi nu, delta omega is 2 pi delta nu, 2 pi ಕೆಳಗೆ ಬರುತ್ತೆ, 1 by 2 pi. ಸೊ ಹಾಕಿದ್ರೆ 1 by 2 pi into resistance value is 5 divided by 40 milli. So it is 1 by 8 into 16 into 3 1 by 48. So it is approximately 1000 divided by 16 pi. 1000 divided by 16 pi is approximately it's a 6 by, so approximately 20 hertz. Approximately 20 hertz is the
bandwidth of this circuit. ಓಕೆ, ಈ ಕೊಟ್ಟಿರೋ ಕ್ವೆಶನ್ ಅಲ್ಲಿ ಬ್ಯಾಂಡ್ವಿಡ್ತ್ ಈ ರೀತಿ. ಸೊ ಈ ಫಾರ್ಮುಲಾ ಬಹಳ ಬಹಳ ಮುಖ್ಯವಾಗಿದೆ, ಪ್ಲೀಸ್. ಸೊ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಈ ಚಾಪ್ಟರ್ನಲ್ಲಿ AC ಚಾಪ್ಟರ್ನಲ್ಲಿ ಬರೀ ರೆಸೊನೆನ್ಸ್ ಟಾಪಿಕ್ ತನಕ ಓದ್ತಾರೆ, ಆಮೇಲೆ ಬ್ಯಾಂಡ್ವಿಡ್ತ್, ಶಾರ್ಪ್ನೆಸ್, ಕ್ಯೂ ಫ್ಯಾಕ್ಟರ್ ಎಲ್ಲ ಬಿಡ್ತಾರೆ. ಸೊ ಪ್ಲೀಸ್ ಡೋಂಟ್ ಲೀವ್ ದ್ಯಾಟ್, ಪ್ಲೀಸ್. ಅದರದ್ದು ಫಾರ್ಮುಲಾ ಬಹಳ ಮುಖ್ಯವಾಗಿದೆ. ಸೊ ಬ್ಯಾಂಡ್ವಿಡ್ತ್ ಫಾರ್ಮುಲಾ ಗೊತ್ತಿದ್ರೆ ಬಹಳ ಈಸಿ ಪ್ರಾಬ್ಲಮ್ ಇದು, ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಇಂದ ನಿಮಗೆ ಆನ್ಸರ್ ಸಿಗುತ್ತೆ. ಆಲ್ ರೈಟ್. Flux linked with a coil at any instant t is given by phi is equal to 10t square minus 50t plus 250. Then the EMF induced at t is equal to 3 seconds is. First of all, Faraday's law ತಗೊಳ್ಳಿ. Faraday's law ಅಲ್ಲಿ ಏನು ಹೇಳ್ತಾರೆ, EMF induced is equal to minus d phi by dt. d phi by dt. So d phi by dt minus d phi by dt ಮಾಡಿದ್ರೆ minus into 20t, ಇದನ್ನ ಡಿಫ್ರೆನ್ಶಿಯೇಟ್ ಮಾಡಬೇಕು. ಸೊ ಡಿಫ್ರೆನ್ಶಿಯೇಟಿಂಗ್ ದಿಸ್ ಫಂಕ್ಷನ್ ಯು ವಿಲ್ ಗೆಟ್ 20 2 into 10 20t minus 50. So this is the EMF minus 20t minus of 20t minus 50. ಈಗ EMF at t is equal to 3 seconds. At t is equal to 3 seconds, EMF is equal to t ಜಾಗದಲ್ಲಿ 3 ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಆಗ minus 20 into 3 minus 50. Okay, so this is minus 10 volt. Correct answer is minus 10 volt. Sorry, not option B. Option A is the correct answer. Okay, option A, minus 10. Minus 10 is the correct answer. Option A. ಮತ್ತೆ ಇನ್ನೊಂದು ಈಸಿ ಪ್ರಾಬ್ಲಮ್. ಸೊ ಜಸ್ಟ್ ಫ್ಯಾರಡೇಸ್ ಲಾನ ಯೂಸ್ ಮಾಡಿ ನಾವು ಕರೆಕ್ಟ್ ಆಗಿ ಮಾಡಿದ್ರೆ ಈಸಿಯಾಗಿ ಬರುತ್ತೆ ಆನ್ಸರ್. ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಬೇಕು ಆ್ಯಂಡ್ ಆನ್ಸರ್ ಸಿಗುತ್ತೆ. ಶಾರ್ಟ್ ಕ್ವೆಶನ್ ಇದು. ನೆಕ್ಸ್ಟ್ ಕ್ವೆಶನ್ ನೋಡಿ, ಅ ಟ್ರಾನ್ಸಿಸ್ಟರ್ ಕನೆಕ್ಟೆಡ್ ಅಟ್ ಕಾಮನ್ ಎಮಿಟರ್ ಮೋಡ್ ಕಂಟೈನ್ಸ್ ಲೋಡ್ ರೆಸಿಸ್ಟೆನ್ಸ್ 5 kilo ohms, that is 5000 ohms, and input resistance of 1000 ohms, 1 kilo ohm. If the input peak voltage is 5 millivolt and the current gain is 50, the voltage gain is. ಸೊ ಮೋಸ್ಟ್ಲಿ ಟ್ರಾನ್ಸಿಸ್ಟರ್ ಚಾಪ್ಟರ್ ಯಾರು ಓದಿರಲ್ಲ, ಬಿಕಾಸ್ PUC ನಲ್ಲಿ ತೆಗೆದಿರ್ತಾರೆ, ಆಮೇಲೆ ಕೆಲವೊಂದು ಕನ್ಫ್ಯೂಷನ್ಗಳಿದೆ. ಸೊ ಬಟ್ ಸ್ಟಿಲ್ ಸಿನ್ಸ್ ಅ ಕ್ವೆಶನ್ ಹ್ಯಾಸ್ ಕಮ್, ಲೆಟ್ ಸಾಲ್ವ್ ದಿಸ್. ಸೊ ಇಲ್ಲಿ ವೋಲ್ಟೇಜ್ ಗೇನ್ ಫಾರ್ಮುಲಾ ಹೇಗೆ ಕೊಟ್ಟಿದ್ದಾರೆ, A of V, voltage gain of the transistor is given by current gain into resistance output divided by resistance input. Output resistance by input resistance, load resistance by input resistance. So current gain ಎಷ್ಟು ಕೊಟ್ಟಿದ್ದಾರೆ, 50. current gain is 50 into output resistance. Output resistance is 5 kilo ohms, that is 5 into 10 to the power 3 divided by input resistance 1 kilo ohm, 10 to the power 3. So the current gain is, voltage gain is 5 into 50, which is obviously 250 is the correct answer. Again option A is the correct answer. So ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಓಕೆ, ಕರೆಂಟ್ ಗೇನ್, ಬೀಟಾ ಗೇನ್ದೆಲ್ಲ ಫಾರ್ಮುಲಾ ನಾವು ಮಾಡಿದ್ವಿ ಆಲ್ರೆಡಿ, ಹಿಂದಿನ ವೀಡಿಯೋಸಲ್ಲಿ ನೋಡ್ಬೋದು ಅನಾಲಿಸಿಸಲ್ಲಿ. ಬೀಟಾ ಗೇನ್ ಫಾರ್ಮುಲಾ, ಆಲ್ಫಾ ಗೇನ್ ಫಾರ್ಮುಲಾ ಇಸ್ ಆಲ್ ಗಿವೆನ್. ಸೊ ಪ್ಲೀಸ್ ನೋಟ್ ಆಲ್ ದ್ಯಾಟ್. ನೆಕ್ಸ್ಟ್ ಕ್ವೆಶನ್ ನೋಡಿ, ಬೂಲಿಯನ್ ಎಕ್ಸ್ಪ್ರೆಷನ್ ವಿಚ್ ಗೇಟ್ ಮೇ ಬಿ ಎಕ್ಸ್ಪ್ರೆಸ್ಡ್ ಇನ್ y is equal to a plus b whole bar. ಸೊ ಇಂಥ ಬೂಲಿಯನ್ ಅಲ್ಜಿಬ್ರಾ ಆಮೇಲೆ ಟ್ರೂತ್ ಟೇಬಲ್ ಎಲ್ಲ ಬಹಳ ಬಹಳ ಈಸಿ ಪ್ರಾಬ್ಲಮ್. ಸೊ ಖಂಡಿತ ಸ್ಕೋರ್ ಮಾಡಲೇಬೇಕು, ಯಾಕೆಂದರೆ ಇದರಲ್ಲಿ ಟಫ್ ಆಗಿ ಏನಿಲ್ಲ. ಸೊ A plus B ಅಂದರೆ ನಿಮ್ಗೆ ಎಲ್ರಿಗೂ ಗೊತ್ತು, ಇಟ್ ಈಸ್ ಅನ್ ಆರ್ ಗೇಟ್. A plus B ಅಂದರೆ ಇಟ್ ಈಸ್ ಅನ್ ಆರ್ ಗೇಟ್. ಸೊ ನಾವು ಇಡೀ A plus B ನ ನಾಟ್ ನೆಗೆಟ್ ಮಾಡಿದ್ರೆ ದಿ ಆರ್ ಗೇಟ್ ವಿಲ್ ಬಿಕಮ್ ಅ ನಾರ್ ಗೇಟ್. ಇಟ್ ವಿಲ್ ಬಿಕಮ್ ಅ ನಾರ್ ಗೇಟ್. ಸೊ ಈ ರೀತಿಯಲ್ಲಿದ್ದರೆ ಒಂದು ಹಾಕಿದ್ರೆ ದಿಸ್ ಇಸ್ ನಾರ್ ಗೇಟ್. ಆನ್ಸರ್ ಸಿ, ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಅ ವೆರಿ ಈಸಿ ಪ್ರಾಬ್ಲಮ್. ಲಾಜಿಕ್ ಗೇಟ್ಸ್ ಅಲ್ಲಿ ಮೋಸ್ಟ್ಲಿ ಹುಡುಗರಿಗೆ ಕನ್ಫ್ಯೂಷನ್ ಬರೋ ಚಾನ್ಸ್ ಇಲ್ಲ. ಸೊ ಈಸಿಯಾಗಿ ಮಾಡ್ಬೋದು ಬೂಲಿಯನ್ ಅಲ್ಜಿಬ್ರಾ ಎಲ್ಲ. ನೆಕ್ಸ್ಟ್ ಕ್ವೆಶನ್ ನೋಡಿ, ಸೊ ಪಿ ಎನ್ ಜಂಕ್ಷನ್ ಡಯೋಡ್, ಫೋಟೋ ಡಯೋಡ್ is fabricated from a semiconductor band gap 2.8 electron volt. Which of the following wavelength it can detect? ಸೊ ವೇವ್ಲೆಂತ್ ಡಿಟೆಕ್ಟ್ ಮಾಡಲಿಕ್ಕೆ ನಮ್ಮ ಎನರ್ಜಿ ಗ್ಯಾಪ್ must be equivalent to the energy of the photon, which is given by h nu, or also can be written as hc by lambda. ಯಾಕಂದ್ರೆ ಇಲ್ಲಿ ವೇವ್ಲೆಂತ್ ಕೇಳ್ತಿದ್ದಾರೆ, so we have to use hc by lambda. So what is the wavelength? Wavelength is hc divided by eg. So h is 6.6 10 to the power minus 34, okay, into
C 3 into 10 to the power 8 whole divided by ಎನರ್ಜಿ ಗ್ಯಾಪ್ ಇಲ್ಲಿ ಎಲೆಕ್ಟ್ರಾನ್ ವೋಲ್ಟ್ ಅಲ್ಲಿ ಕೊಟ್ಟಿದ್ದಾರೆ, ಅದನ್ನ ಜೂಲ್ಸ್ ಅಲ್ಲಿ ಕನ್ವರ್ಟ್ ಮಾಡಿ. ಸೊ 2.8 into 10 to the power minus 19 into 1.6 into 10 to the power minus 19. ಸೊ ಈಗ ಮಾಡಿದ್ರೆ ಜೂಲ್ಸ್ ಅಲ್ಲಿ ಕನ್ವರ್ಟ್ ಆಗುತ್ತೆ. ಸೊ ಇದು ಎಲ್ಲ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಫೈನಲಿ ಯುವರ್ ಆನ್ಸರ್ ವಿಲ್ ಬಿ 440 ನ್ಯಾನೋಮೀಟರ್ ಅಂತ ಆನ್ಸರ್ ಬರುತ್ತೆ. 440 ನ್ಯಾನೋಮೀಟರ್ಸ್ ಇಸ್ ದಿ ಕರೆಕ್ಟ್ ಆನ್ಸರ್. ಜಸ್ಟ್ ಸಾಲ್ವ್ ಮಾಡಿ ಚೆಕ್ ಮಾಡಿ, ಏನಾದ್ರು ಕನ್ಫ್ಯೂಷನ್ ಇದ್ರೆ ಕಮೆಂಟ್ ಸೆಕ್ಷನ್ ಹಾಕ್ಬೋದು. ಸೊ ಕರೆಕ್ಟ್ ಆನ್ಸರ್ ಇಸ್ 440 ನ್ಯಾನೋಮೀಟರ್. ಆಲ್ ರೈಟ್, ಮತ್ತೆ ಇನ್ನೊಂದು ಈಸಿ ಪ್ರಾಬ್ಲಮ್. ಸೊ ಈ ತರ ಫೋಟೋ ಡಯೋಡ್ ಫೋಟೋ ಎಲೆಕ್ಟ್ರಾನಿಕ್ ಡಿವೈಸಸ್ ಕ್ವೆಶನ್ ಬಂದ್ರೆ ಈ ಫಾರ್ಮುಲಾ ಬಹಳ ಮುಖ್ಯವಾಗಿದೆ. ಎನರ್ಜಿ ಗ್ಯಾಪ್ ಇಸ್ ಈಕ್ವಲ್ ಟು ಎನರ್ಜಿ ಆಫ್ ದಿ ಫೋಟಾನ್. ಆಲ್ ರೈಟ್, ನೆಕ್ಸ್ಟ್ ಕ್ವೆಶನ್ ನೋಡಿ. ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ A and B, ಐಡೆಂಟಿಫೈ ದಿ ಕರೆಕ್ಟ್ ಆನ್ಸರ್. A tells us Zener diode is always connected in reverse bias. Correct. Zener diode is always connected in reverse bias, obviously. All right. And potential barrier of PN junction lies between 0.1 to 0.3 approximately. Now this is slightly wrong. Why? Because not slightly. It is exactly wrong because so you all know that germanium is 0.3. Germanium do ನೀವು PN junction diode ಮಾಡಿದ್ರೆ it will be around 0.3 electron volt. Okay, then energy gap is electron volt, and then here it is 0.7 electron volt energy gap for silicon. So it is potential barrier somewhere 0.3 to 0.7, not 0.1 to 0.3. So this is wrong. So correct answer is option C. A is correct but B is wrong. Again, very simple question. So ನಿಮಗೆ ಸೆಮಿಕಂಡಕ್ಟರ್ಸ್ ಐಡಿಯಾ ಇದ್ರೆ and all that theory part ನೀವು ಕರೆಕ್ಟ್ ಆಗಿ ಓದಿದ್ರೆ ಸೊ ಇದನ್ನ ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ ಕ್ವೆಶನ್ ನೋಡಿ. ಸೊ ದೇ ಆರ್ ಗಿವನ್ ಅ Zener diode ಸರ್ಕ್ಯೂಟ್ ಕೊಟ್ಟಿದ್ದಾರೆ. ಸೊ ಈ ಸರ್ಕ್ಯೂಟ್ ನಲ್ಲಿ Zener diode ಹತ್ರ ಕರೆಂಟ್ ಎಷ್ಟಿದೆ, ವಾಟ್ ಇಸ್ ದಿ ಕರೆಂಟ್ ಥ್ರೂ ದಿ Zener diode ಇಸ್ ದಿ ಕ್ವೆಶನ್. ಸೊ ನೋಡಿ, ಈ ಸರ್ಕ್ಯೂಟ್ ನಲ್ಲಿ ಕರೆಂಟ್ ಏನಾಗ್ತಿದೆ, ಫಸ್ಟ್ ಒಂದು ಮೇನ್ ಕರೆಂಟ್ ಬರುತ್ತೆ I, ಆಮೇಲೆ ಅದು ಎರಡಾಗಿ ಸ್ಪ್ಲಿಟ್ ಆಗುತ್ತೆ. ಒನ್ ಇಸ್ IZ Zener diode ಒಳಗಿರೋ ಕರೆಂಟ್, ಆಮೇಲೆ IL ವಿಚ್ ಇಸ್ ಕರೆಂಟ್ ಥ್ರೂ ದಿ ಲೋಡ್. ಓಕೆ, IL ಕರೆಂಟ್ ಥ್ರೂ ದಿ ಲೋಡ್. ಸೊ ಇಲ್ಲಿ ನಾವು ಕಿರ್ಚಾಫ್ಸ್ ಜಂಕ್ಷನ್ ರೂಲ್ ಅಪ್ಲೈ ಮಾಡಿದ್ರೆ ಈ ಜಂಕ್ಷನ್ ಅಲ್ಲಿ I ಸ್ಪ್ಲಿಟ್ ಆಗ್ತಿದೆ. ಸೊ I ಇಸ್ ಬಿಕಮಿಂಗ್ IZ ಪ್ಲಸ್ IL. ಸೊ IZ ಎಷ್ಟಿರುತ್ತೆ, IZ ವಿಲ್ ಬಿ I ಮೈನಸ್ IL. ಸೊ ಇದಕ್ಕೆ ಏನ್ ಮಾಡ್ಬೇಕು ನಾವು, ಫಸ್ಟ್ IL ಮತ್ತೆ I ಮತ್ತೆ IL ಕಂಡುಹಿಡಿಬೇಕು. ಸೊ I ಎಷ್ಟಿರುತ್ತೆ, ವೋಲ್ಟೇಜ್ ಬೈ ರೆಸಿಸ್ಟೆನ್ಸ್. ಸೊ ಯಾವ ವೋಲ್ಟೇಜ್, ಆಲ್ರೆಡಿ ನಮಗೆ ಒಂದು ಬ್ಯಾಟ್ರಿ ಇದೆ 220 ವೋಲ್ಟ್ ಸೋರ್ಸ್ ಇದೆ, ಬಟ್ ನಮಗೆ ಒಂದು Zener ಡಯೋಡ್ ಇದೆ. ಸೊ Zener ಡಯೋಡ್ ಯಾವ ಬಯಸಿಂಗ್ ಅಲ್ಲಿ ವರ್ಕ್ ಆಗುತ್ತೆ, ರಿವರ್ಸ್ ಬಯಸಿಂಗ್ ಅಲ್ಲಿ. ಸೊ ರಿವರ್ಸ್ ವೋಲ್ಟೇಜ್ ಅಪ್ಲೈ ಮಾಡಬೇಕು ವಿಚ್ ಇಸ್ -50. ರಿವರ್ಸ್ ವೋಲ್ಟೇಜ್ ಅಪ್ಲೈ ಮಾಡಿದ್ರೆ ದಿಸ್ ಇಸ್ -50. 220 minus 50. So the net voltage is 220 minus 50 divided by R value is 5 into 10 to the power 3. So this is approximately, so ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ 170 ಈಕ್ವಲಿ ಬರ್ಬೋದು. 170 divided by 5 34 into 10 to the power minus 3 ಮೇಲೆ ಹೋಗುತ್ತೆ -3. ಮತ್ತೆ IZ ನೋಡಿ, IZ is equal to VZ divided by RL. ಯಾಕೆಂದ್ರೆ ಈ RL ಹತ್ರ ಯಾವ ವೋಲ್ಟೇಜ್ ಇದೆ, ದಟ್ ಈಸ್ ದಿ ವೋಲ್ಟೇಜ್ ಆಫ್ ದಿ Zener diode. ಸೊ ದಟ್ ಈಸ್ 50. ಸೊ RL ಹತ್ರನೂ ವೋಲ್ಟೇಜ್ ಎಷ್ಟಿರುತ್ತೆ, 50 ಇರುತ್ತೆ. VZ is equal to 50 ohms, 50 voltage divided by RL is load resistance is 20 kilo, ಅಂದ್ರೆ 20 into 3. So which is approximately 2.5 into 10 to the power minus 3. All right, ಈಗ ನೋಡಿ I ಸಿಕ್ಕಿದೆ, IZ ಸಿಕ್ಕಿದೆ. ಸೊ ಡೈರೆಕ್ಟ್ಲಿ IL ಸಿಕ್ಕಿದೆ. I and IL we have got I and IL. Now let us find IZ. So just I and IL ವ್ಯಾಲ್ಯೂ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಸಬ್ಟ್ರಾಕ್ಟ್ ಮಾಡಿ, ಇವೆರಡನ್ನ I minus IL ಮಾಡಿ. ಸೊ I minus IL ಮಾಡಿದ್ರೆ IZ is equal to I minus IL. 10 to the power 3 is common, minus 3. 34 minus 2.5. ಸೊ ಎಷ್ಟು ಬರುತ್ತದು, 31.5 into 10 to the power minus 3 ampere. Okay, which is 31.5 milliampere. Option B is the correct answer. All right.
So this question, my dear students, is slightly in the average side. So this is not very easy. Why? Because concept flow. So correct ಆಗಿ ಶುರು ಮಾಡಬೇಕು. ಎಲ್ಲಿಂದ? ನಾವು ಕಿರ್ಚಾಫ್ಸ್ ಲಾ ಇಂದ, ಮಲ್ಟಿಪಲ್ ಕಾನ್ಸೆಪ್ಟ್ಸ್ ಇದೆ, ಕಿರ್ಚಾಫ್ಸ್ ಲಾ ಇಂದ ಶುರು ಮಾಡಿ, ಜಂಕ್ಷನ್ ಲಾ ಇಂದ. So what do you want? You want IZ. So IZ ಬೇಕು. So what do you want? IZ, I minus IL. ಅದಕ್ಕೆ I ಕಂಡುಹಿಡಿಬೇಕು, IL ಕಂಡುಹಿಡಿಬೇಕು. ಆಮೇಲೆ I ಕಂಡುಹಿಡಿಯುವಾಗ ನೆಟ್ ವೋಲ್ಟೇಜ್ ತಗೋಬೇಕು. You can't take 220, you have to take net voltage because there is a Zener diode in reverse biased. So net voltage will be less. 220 minus 50. Alright. ಹಾಗೆ ಕಂಡುಹಿಡಿದು ನೀವು ಫೈನಲ್ ಆನ್ಸರ್ I minus IL. ಇದೆರಡನ್ನ ಕಂಡುಹಿಡಿದ್ರೆ ಮತ್ತೆ ಈಸಿಯಾಗಿ ಮಾಡಬಹುದು. So but the process is slightly little bit difficult. So it's not an entirely difficult problem. It's not an easy problem. Somewhere in the middle. It's an average difficulty of a problem. Next question ನೋಡಿ. Very easy. Wavelength of a microwave is greater than wavelength of UV rays. Correct. Microwaves have greater wavelength than UV rays. Correct. And wavelength of IR is less than UV rays. Wavelength of IR is less than UV rays? No. UV rays have less wavelength. IR has more wavelength. IR has more wavelength. Wavelength of microwave less than IR rays? No. It is wrong. Sorry, B is wrong, C is wrong. C is also wrong. Microwaves have larger wavelength than IR rays. Gamma rays has shortest wavelength. Correct. It is absolutely right. Most powerful, most energetic, highest frequency but lowest wavelength. Most energy but least wavelength. Least wavelength. So A and D is correct. Obviously option D is the correct answer. Very easy. Electromagnetic series, the electromagnetic spectrum, the complete property, ಪ್ರತಿಯೊಂದು ಸ್ಪೆಕ್ಟ್ರಮ್ ಪ್ರಾಪರ್ಟಿ, ಅಪ್ಲಿಕೇಶನ್, ಜನರೇಷನ್ ಎಲ್ಲ ಓದಿದ್ರೆ ಜಸ್ಟ್ ರಿವೈಸ್ ಮಾಡಿ ಕೊನೆಗೆ ಕರೆಕ್ಟಾಗಿ ನೆನಪಿಟ್ಕೋತೀರಾ ನೀವು. ಮತ್ತೆ ಇದರಲ್ಲಿ ಇಂಥ ಪ್ರಾಬ್ಲಮ್ಸ್ ಅಲ್ಲಿ ಯಾವ ಚಿಂತೆನೂ ಮಾಡಬೇಕಾಗಿಲ್ಲ. ಆಲ್ ರೈಟ್, ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. ಇಫ್ ದಿ ಫೇಸ್ ಆಫ್ ಅ ಪ್ರಿಸಮ್ ಆಫ್ ಆಂಗಲ್ 30 degree and mu is √2 is silvered, the incident ray retraces the initial path, then the angle of the incidence is. So ಇದೇ ಟೈಪ್ ಪ್ರಾಬ್ಲಮ್ ನಾವು ಮುಂಚೆ ಮಾಡಿದ್ವಿ. We have done similar kind of problem before. So prism angle is 30, this side is silvered, ಅಂದ್ರೆ it is reflective surface. ನಾವು ಯಾವುದೋ ಒಂದು ಆಂಗಲ್ ಅಲ್ಲಿ ಯಾವುದೋ ಒಂದು ಆಂಗಲ್ ಅಲ್ಲಿ ಇನ್ಸಿಡೆಂಟ್ ಆಗ್ತಾ ಇದೆ. ಅದು ಯಾವ ಆಂಗಲ್ ಅಂತ ಗೊತ್ತಿಲ್ಲ. We don't know the angle of incidence, but it is going and hitting and it is retracing. It is coming back in the same direction. If it has to come back in the same direction, this angle must be 90 ಅಲ್ವಾ? ಕರೆಕ್ಟ್ 90 degrees ಅಲ್ಲಿ ಆ ರಿಫ್ಲೆಕ್ಟಿವ್ ಸರ್ಫೇಸ್ ಮೇಲೆ ಬೀಳಬೇಕು. ಸೊ ಇದು 90 ಆದರೆ ದಿಸ್ ಒನ್ ಇಸ್ 60 degree. ಇದು 60 ಆದರೆ ದೆನ್ ದಿಸ್ ಒನ್ ಇಸ್ ರಿಫ್ರಾಕ್ಟಿವ್ ಆಂಗಲ್ ಇಸ್ 30 degree. ಆಂಗಲ್ ಆಫ್ ರಿಫ್ರಾಕ್ಷನ್ ಇಸ್ 30 degree. ಸೊ ಸ್ವಲ್ಪ ಜಾಮೆಟ್ರಿ ಯೂಸ್ ಮಾಡಬೇಕಿಲ್ಲಿ, ಸ್ವಲ್ಪ ಇಮ್ಯಾಜಿನೇಷನ್, ವಿಶ್ವಲೈಸೇಷನ್ ಮತ್ತೆ ಜಾಮೆಟ್ರಿ ಯೂಸ್ ಮಾಡಿದ್ರೆ ಕರೆಕ್ಟ್ ಆಗಿ ರಿಫ್ರಾಕ್ಟಿವ್ ಆಂಗಲ್ 30 ಬರುತ್ತೆ. ಮತ್ತೆ ಸ್ನೆಲ್ಸ್ ಲಾ ಯೂಸ್ ಮಾಡಿ sin I by sin R, ಯಾಕಂದ್ರೆ I ಕಂಡುಹಿಡಿಬೇಕಲ್ಲ, ಇಸ್ ಈಕ್ವಲ್ ಟು n. ಅದರ ಅರ್ಥ ಏನು? sin I is equal to n. n ಅಂದ್ರೆ √2 into √2 into n into sin R. Sin of R is to R value 30. So which is √2 into 1/2, which is 1/√2. Sin of ಯಾವ angle, ಯಾವ sin angle ಗೆ 1/√2 ಸಿಗುತ್ತೆ? Sin I is 1/√2. That means I is equal to 45 degrees. 45 degree is the correct answer. ಈ ಪ್ರಾಬ್ಲಮ್ ನಾವು ಮುಂಚೆನೂ ಮಾಡಿದೀವಿ, ರಿಪೀಟೆಡ್ ಕ್ವೆಶ್ಚನ್ ಇದು. ಸೊ ಪ್ಲೀಸ್ ಇದನ್ನ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿ, ಜಸ್ಟ್ ಸ್ವಲ್ಪ ಇಮ್ಯಾಜಿನೇಷನ್ ಇರಬೇಕು, ವಿಜುವಲೈಸೇಷನ್ ಮಾಡಬೇಕು, ಆಮೇಲೆ ಒಂದು ಫಾರ್ಮುಲಾ ಒಂದು ಡಯಾಗ್ರಾಮ್ ಬಿಡಿಸಿದ್ರೆ ಕರೆಕ್ಟ್ ಆಗಿ ಆನ್ಸರ್ ಬಂದ್ಬಿಡುತ್ತೆ. ಆಲ್ ರೈಟ್, sin I by sin R ಸ್ನೆಲ್ಸ್ ಲಾ ಯೂಸ್ ಮಾಡಿ ನೀವು ಆಂಗಲ್ ಆಫ್ ಇನ್ಸಿಡೆನ್ಸ್ ಕಂಡುಹಿಡಿಬಹುದು. ಈಸಿ ಪ್ರಾಬ್ಲಮ್ ಬಿಕಾಸ್ ವಿ ಹ್ಯಾವ್ ಡನ್ ದಿಸ್. ಆಲ್ ರೈಟ್, ಲುಕ್ ಎಟ್ ದಿ ನೆಕ್ಸ್ಟ್ ಪ್ರಾಬ್ಲಮ್. The power and type of lens by which a person can see clearly distant objects. Distant objects, if the person cannot see objects beyond 40 centimeter. See, first of all clue ಕೊಟ್ಟಿದ್ದಾರೆ, ದೂರ ಇರೋ ವಸ್ತುಗಳನ್ನ ಕಾಣೋದಿಲ್ಲ. Okay, you can't see objects at far. So this problem is called myopia. Okay, this problem is called myopia, in which you can't see the far off objects. So usually myopia treat ಮಾಡಕ್ಕೆ ಯಾವ ತರ ಲೆನ್ಸ್ ಯೂಸ್ ಮಾಡ್ತಾರೆ myopia ಕರೆಕ್ಟ್ ಮಾಡಕ್ಕೆ? It is concave lens. ಓಕೆ, ಕಾನ್ಕೇವ್ ಲೆನ್ಸ್ ಯೂಸ್ ಮಾಡಿದ್ರೆ. ಸೊ ಆಲ್ರೆಡಿ ಕಾನ್ಕೇವ್ ಬರೀ ಎರಡೇ ಆಪ್ಷನ್ ಇರೋದು. ಆಮೇಲೆ ಇದರಲ್ಲಿ ಯಾವ ಕರೆಕ್ಟ್ ಆಪ್ಷನ್ ಅಂತ ಚೂಸ್ ಮಾಡಬೇಕು. ಸೊ ಫೋಕಲ್ ಲೆಂತ್ ಕೊಟ್ಟಿದ್ದಾರೆ, ಯು ಟೇಕ್ 40 ಆಸ್ ಫೋಕಲ್ ಲೆಂತ್, ಅಪ್ರಾಕ್ಸಿಮೇಟ್ಲಿ 40 ಇಂದ ದೂರ ಕಾಣೋದಿಲ್ಲ. ಸೊ ಫೋಕಲ್ ಲೆಂತ್ 40 ತಗೊಳ್ಳಿ. ಸೊ ಫೋಕಲ್ ಲೆಂತ್ 40 ತಗೊಂಡ್ರೆ ಪವರ್ ಇಸ್ ಗಿವನ್ ಬೈ 1/f, and since it is concave, focal length is negative,
and focal length should be in meters. Focal length is in meters. 40 centimeter ಅಂದ್ರೆ ಎಷ್ಟು ಮೀಟರು? 0.4. 1 by minus 0.4. Alright, focal length is 40 centimeters or it is 0.4 meters. 1 by ಮಾಡ್ತಿದ್ರೆ ಮೀಟರ್ ಅಲ್ಲಿ ತಗೋಬೇಕು. ಸೆಂಟಿಮೀಟರ್ಗೆ ತಗೋಬೇಕಾದ್ರೆ 100 by ಅಂತ ಮಾಡಬೇಕು. 100 divide by. ಸೊ ನಾನು ಮೀಟರ್ ಅಲ್ಲಿ ತಗೋತಾ ಇದ್ದೀನಿ. ಸೊ ದಿಸ್ ಇಸ್ minus 2.5 diopter. The correct answer is option A, minus 2.5 diopter and concave lens. ವೆರಿ ಈಸಿ ಪ್ರಾಬ್ಲಮ್ ಇದು, ಈಸಿಯಾಗಿ ಮಾಡ್ಬೋದು. ಪವರ್ ಫಾರ್ಮುಲಾ ಗೊತ್ತಿರಬೇಕು, ಆಮೇಲೆ ಇಂಥ ಪ್ರಾಬ್ಲಮ್ಸ್ ಕೊಟ್ಟರೆ ಯಾವ ಡಿಫೆಕ್ಟ್ ಇದೆ ಅಂತಲೂ ಕಂಡುಹಿಡಿಬೇಕು. ಸೊ ಹಂಗೆ ಕಂಡುಹಿಡಿದ್ರೆ ಈಸಿಯಾಗಿ ಮಾಡ್ಬೋದು. ನೋಡಿ ಯಾವ ತಲೆ ಕೆಡಿಸ್ಬೇಕು, ವೆರಿ ಈಸಿ ಶಾರ್ಟ್ ಕ್ವೆಶನ್. ವಿತಿನ್ 30 seconds, 20 to 30 seconds ಯು ಕ್ಯಾನ್ ಸಾಲ್ವ್ ದಿಸ್ ಪ್ರಾಬ್ಲಮ್. ಆಲ್ ರೈಟ್, ನೆಕ್ಸ್ಟ್ ಕ್ವೆಶನ್ ನೋಡಿ. A beam of light of wavelength 600 nanometer from a distant source falls on a single slit 1 nanometer wide and the resulting diffraction pattern is observed on a screen 2 meters away. The distance between first dark fringes on either side. First dark fringes ಅಂದ್ರೆ ಇಲ್ಲೊಂದು ಡಾರ್ಕ್ ಫ್ರಿಂಜ್, ಇಲ್ಲೊಂದು ಡಾರ್ಕ್ ಫ್ರಿಂಜ್, ಇವ್ರ ಮಧ್ಯದಲ್ಲಿ ಡಿಸ್ಟೆನ್ಸ್ ಏನಂತೀವಿ? ದಿಸ್ ಈಸ್ ಕಾಲ್ಡ್ ದಿ ಫ್ರಿಂಜ್ ವಿಡ್ತ್ ಆಫ್ ಸೆಂಟ್ರಲ್ ಮ್ಯಾಕ್ಸಿಮಾ. ಸೆಂಟ್ರಲ್ ಮ್ಯಾಕ್ಸಿಮಾದು ಫ್ರಿಂಜ್ ವಿಡ್ತ್. ಓಕೆ, width of central maxima. So already we know fringe central maxima width of central maxima is given by 2 into lambda d by d. 2 into lambda d by d. 2 into 600 nanometer 10 to the power minus 9. D is 2 whole divided by d, small d. That is slit width, which is 1 nanometer. 1 into 10 to the power minus 9. So this is approximately how much? 2.4 millimeter. 2.4 millimeter is the correct answer. All right, 2.4 millimeter is the correct answer. So ಇದರಲ್ಲಿ ಒಂದು ಸ್ಮಾಲ್ ಚೇಂಜ್ ಇದೆ ಈ ಕ್ವೆಶನ್ನಲ್ಲಿ. ಸೊ ಇದನ್ನ ಬೇಕಾದರೆ ನೀವು ಒಂದ್ಸಲ ಸೈಡಲ್ಲಿ ಇಡ್ಬೋದು. ಆ್ಯಕ್ಚುಲಿ ನ್ಯಾನೋಮೀಟರ್ ಅಂತ ತಗೊಂಡ್ರೆ ಎಲ್ಲ ಕ್ಯಾನ್ಸಲ್, ನ್ಯಾನೋಮೀಟರ್ ಕ್ಯಾನ್ಸಲ್ ಆಗಿ ಇಟ್ ಶುಡ್ ಬಿ ಸಮ್ವೇರ್ ಅರೌಂಡ್, ನೋಡಿ ಇಲ್ಲ ಕರೆಕ್ಟ್ ಆಗಿದೆ. ಸೊ ಇಟ್ ಈಸ್ 2.4 millimeter 10 to the power minus 3 ಅಂತ ಬರುತ್ತೆ. ಆಲ್ ರೈಟ್, ಸೊ ನಾಟ್ ಅ ಬಿಗ್ ಡಿಫ್ರೆನ್ಸ್. 10 to the power minus 7, ಸೊ minus 3. ಆಲ್ ರೈಟ್, ಸ್ವಲ್ಪ ಚೆಕ್ ಮಾಡಿ. ಸೊ 9 ಬಂದರೆ ಜಾಸ್ತಿ ಬರುತ್ತೆ. ಮೋಸ್ಟ್ಲಿ ಇದು ಮಿಲಿಮೀಟರ್ ಇರಬೇಕು, 1 millimeter ಇರಬೇಕು, ನ್ಯಾನೋಮೀಟರ್ ಅಲ್ಲ. ನ್ಯಾನೋಮೀಟರ್ ತುಂಬ ಚಿಕ್ಕದಾಗುತ್ತೆ. ಸೊ ಜಸ್ಟ್ ಒಂದ್ಸಲ ಚೆಕ್, ನೀವು ಇದನ್ನು ರೀಚೆಕ್ ಮಾಡಿ. ಸೊ ಇದನ್ನ ಮಿಲಿಮೀಟರ್ ತಗೊಂಡ್ರೆ 10 to the power minus 3 ಬರುತ್ತೆ, -6. ಆಮೇಲೆ ಓಕೆ ಕರೆಕ್ಟ್. ಸೊ ಇದನ್ನ ಮಿಲಿಮೀಟರ್ ಅಂತ ತಗೊಳ್ಳಿ, ನ್ಯಾನೋಮೀಟರ್ನ ಮಿಲಿಮೀಟರ್ ತಗೊಳ್ಳಿ. ಸೊ ಅವಾಗ ಕರೆಕ್ಟ್ 2.4 millimeter ಅಂತ ಆನ್ಸರ್ ಬರುತ್ತೆ. ಟೇಕ್ ದಿಸ್ ಆಸ್ 1 millimeter. ಸೊ ಸ್ಮಾಲ್ ಕರೆಕ್ಷನ್ ಇನ್ ದಿ ಕ್ವೆಶನ್. ಸೊ ದಿಸ್ ಇಸ್ 1 millimeter ಅಂತ ತಗೊಳ್ಳಿ, ಅವಾಗ ಆನ್ಸರ್ ಕರೆಕ್ಟ್ ಆಗಿ ಬಂದ್ಬಿಡುತ್ತೆ. ಆಲ್ ರೈಟ್, ಸೊ ಕ್ವೆಶನಲ್ಲಿ ಕೆಲವೊಮ್ಮೆ ಎರರ್ಸ್ ಬಂದ್ಬಿಡುತ್ತೆ ಆ್ಯಂಡ್ ಯುವರ್ ಆನ್ಸರ್ಸ್ ಆಲ್ಸೋ ವೋಂಟ್ ಮ್ಯಾಚ್. ಸೊ ಡೋಂಟ್ ವರಿ. ಸೊ ಇದನ್ನ 1 millimeter ಅಂತ ತಗೊಂಡ್ರೆ ಯು ವಿಲ್ ಗೆಟ್ 2.4 mm. ಆಲ್ ರೈಟ್, ಸೊ ದಿಸ್ ಕ್ವೆಶನ್ ಜಸ್ಟ್ ಲೆಟ್ ಇಟ್ ಬಿ. ಸೊ ನಿಮಗೆ ಯಾವ ಆನ್ಸರ್ ಬಂದರೂ ಅದನ್ನ ಸೈಡಲ್ಲಿ ಇಟ್ಕೊಳ್ಳಿ. ಸೊ ಇಲ್ಲಾಂದ್ರೆ ಬೇಕಾದರೆ ಗ್ರೇಸ್ ಮಾರ್ಕ್ಸ್ ಥರ ಕೊಡ್ಬೋದು. ಆಲ್ ರೈಟ್, ಸೊ ಇದರಲ್ಲಿ ಕ್ವೆಶನಲ್ಲಿ ಜಸ್ಟ್ ಸ್ಮಾಲ್ ಎರರ್ ಇದೆ, ಅದನ್ನ millimeter ತಗೊಳ್ಳಿ, ಅವಾಗ ಕರೆಕ್ಟಾಗಿ ಆನ್ಸರ್ ಬಂದ್ಬಿಡುತ್ತೆ. ಆಲ್ ರೈಟ್, ಸೊ 3 ತಗೊಂಡ್ರೆ 6, ಆಮೇಲೆ ನೀವು ಕರೆಕ್ಟ್ 2.4 millimeter ಅಂತ ಬಂದ್ಬಿಡುತ್ತೆ. ಆಲ್ ರೈಟ್, ಫೈನ್. ಸೊ ಈಗ ಈ ಕ್ವೆಶನ್ ಆಯಿತು. ಕ್ವೆಶನಲ್ಲಿ ಸ್ವಲ್ಪ ತಪ್ಪಿದೆ, ಡೋಂಟ್ ವರಿ. ನೆಕ್ಸ್ಟ್ ಕ್ವೆಶನ್ ನೋಡಿ. 2 slits 4 millimeter apart are illuminated by light of wavelength 6000 angstroms. What will be the fringe width on a screen placed 2 meters from the slit? So direct beta ಕೇಳ್ತಿದ್ದಾರೆ. ಅಂದರೆ fringe width ಫಾರ್ಮುಲಾ lambda d by d. lambda d by d. So lambda ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? 6000 angstroms into 10 to the power minus 10. And it is kept at 2 meters away. 2 meters away. And slits are divided by 4 millimeter apart. 4 into 10 to the power minus 3. So 2 meter m ಬೇಕಾಗಿಲ್ಲ, ಸುಮ್ಮನೆ ಕನ್ಫ್ಯೂಸಿಂಗ್ ಇರುತ್ತೆ. ಸೊ 2, 2, 3 and 3000. ಸೊ 3000 ಮಾಡಿದ್ರೆ ಎಷ್ಟಿರುತ್ತೆ? ಫೈನಲಿ 0.3 millimeter ಅಂತ ಬಂದ್ಬಿಡುತ್ತೆ. ದಿ ಫೈನಲ್ ಆನ್ಸರ್ ವಿಲ್ ಬಿ 0.3 millimeter is the correct answer. Option B. Very direct question. ಡೈರೆಕ್ಟ್ಲಿ ಈ ನಮ್ಮ ಫ್ರಿಂಜ್ ವಿಡ್ತ್ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಈಸಿಯಾಗಿ ಬಂದ್ಬಿಡುತ್ತೆ. ಆಲ್ ರೈಟ್, ಇಟ್ಸ್ ಆಲ್ಸೋ ವೆರಿ ಈಸಿ ಪ್ರಾಬ್ಲಮ್. 177 ನೋಡಿ. ಇಮೇಜ್ ಫಾರ್ಮ್ ಬೈ ಆಬ್ಜೆಕ್ಟಿವ್, ಕನ್ಫ್ಯೂಸ್ ಆಗಬೇಡಿ, ಆಬ್ಜೆಕ್ಟಿವ್ ಆಫ್ ಅ ಕಾಂಪೌಂಡ್ ಮೈಕ್ರೋಸ್ಕೋಪ್.
ಸೊ ಆಬ್ಜೆಕ್ಟಿವ್ ಲೆನ್ಸ್ ಯಾವ ಥರ ಇರುತ್ತೆ, ಕಾನ್ವೆಕ್ಸ್ ಲೆನ್ಸ್ ಥರ ಇರುತ್ತೆ. ಆ್ಯಂಡ್ ಅದನ್ನು ಯಾವ ರೀತಿಯಲ್ಲಿ ಇಡ್ತೀರಾ, ನಿಮ್ಮ ಇಮೇಜ್ ದೊಡ್ಡದಾಗಿರಬೇಕು. ಆ್ಯಂಡ್ ಇಮೇಜ್ ಯಾವ ರೀತಿಯಲ್ಲಿ ಇರುತ್ತೆ, ಇಟ್ ವಿಲ್ ಬಿ ಅ ರಿಯಲ್ ಇಮೇಜ್. ಆಬ್ಜೆಕ್ಟಿವ್ ಲೆನ್ಸ್ದು ರಿಯಲ್ ಇಮೇಜ್ ಇರುತ್ತೆ, ಐ ಪೀಸ್ದು ವರ್ಚುವಲ್ ಇಮೇಜ್ ಇರುತ್ತೆ. ಓಕೆ, ಪ್ಲೀಸ್ ಕೀಪ್ ಇಟ್ ಇನ್ ಮೈಂಡ್. ಕಾಂಪೌಂಡ್ ಮೈಕ್ರೋಸ್ಕೋಪ್ನಲ್ಲಿ ಆಬ್ಜೆಕ್ಟಿವ್ದು ರಿಯಲ್ ಇಮೇಜ್ ಇರುತ್ತೆ, ಇಟ್ ಈಸ್ ರಿಯಲ್ ಆ್ಯಂಡ್ ಎನ್ಲಾರ್ಜ್ಡ್. ಕರೆಕ್ಟ್ ಆನ್ಸರ್ ಇಸ್ ರಿಯಲ್ ಆ್ಯಂಡ್ ಎನ್ಲಾರ್ಜ್ಡ್. ಸೊ ಪ್ಲೀಸ್ ಆಬ್ಜೆಕ್ಟಿವ್ ಆ್ಯಂಡ್ ಐ ಪೀಸ್ದು ಪ್ರಾಪರ್ಟಿ, ಇಮೇಜ್ ಫಾರ್ಮೇಷನ್ ಎಲ್ಲ ಕರೆಕ್ಟಾಗಿ ಗೊತ್ತಿರಬೇಕು, ಅವಾಗ ಇದ್ರೆ ಮಾಡ್ಬೋದು. ಆ್ಯಕ್ಚುಲಿ ಅನ್ ಈಸಿ ಪ್ರಾಬ್ಲಮ್. ಓಕೆ, ವೆರಿ ಈಸಿ ಪ್ರಾಬ್ಲಮ್. ನೆಕ್ಸ್ಟ್ ಕ್ವೆಶನ್ ನೋಡಿ, ಯಂಗ್ಸ್ ಡಬಲ್ ಸ್ಲಿಟ್. ಫಸ್ಟ್ ಸ್ಲಿಟ್ ಹ್ಯಾಸ್ width 4 times the width of the second slit. Then the ratio of the maximum intensity to the minimum intensity interference of the fringe system is. ನೋಡಿ ಇಲ್ಲಿ ವಿಡ್ತ್ ಕೊಟ್ಟಿದ್ದಾರಲ್ಲ, ಸೊ ವಿಡ್ತ್ನ ನಾವು ಇಂಟೆನ್ಸಿಟಿಗೆ ರಿಲೇಟ್ ಮಾಡಬೇಕು. ಫಸ್ಟ್ ವಿಡ್ತ್ ಮತ್ತು ಆಂಪ್ಲಿಟ್ಯೂಡ್ ನೋಡಿ. ವಿಡ್ತ್ ಇಸ್ ಪ್ರಪೋರ್ಷನಲ್ ಟು ಆಂಪ್ಲಿಟ್ಯೂಡ್ ಸ್ಕ್ವಯರ್. ವಿಡ್ತ್ ಇಸ್ ಪ್ರಪೋರ್ಷನಲ್ ಟು ಆಂಪ್ಲಿಟ್ಯೂಡ್ ಸ್ಕ್ವಯರ್. ಸೊ W1 by W2 is equal to A1 square by A2 square. ಸೊ W1 by W2 ಎಷ್ಟಿದೆ, ಇಟ್ ಈಸ್ 1/4. ಸೊ A1 by A2 ಎಷ್ಟಿರುತ್ತೆ, ರೂಟ್ ತಗೊಳ್ಳಿ, ಈ ಕಡೆ ರೂಟ್ ತಗೊಂಡ್ರೆ 1/2 ಅಂತ ಬರುತ್ತೆ. ದಟ್ ಮೀನ್ಸ್ A1 is equal to 2 times A2. 2 times A2 ಇಷ್ಟೆಲ್ಲ ಇಟ್ಕೊಳ್ಳಿ, ಇದು ಬಹಳ ಮುಖ್ಯವಾಗಿದೆ. ಓಕೆ, ಇದು ಬಹಳ ಮುಖ್ಯವಾಗಿದೆ. A1 is equal to 2 times A2. ಮತ್ತೆ ಇಂಟೆನ್ಸಿಟಿ ಫಾರ್ಮುಲಾ ನೋಡಿ. ಇಂಟೆನ್ಸಿಟಿ ಫಾರ್ಮುಲಾ I max by I min. ಅವ್ರು ಅದೇ ಕೇಳ್ತಿರೋದು, ವಾಟ್ ಈಸ್ ದ ರೇಷಿಯೋ ಆಫ್ maximum intensity to minimum intensity. This is given by A1 plus A2 whole square divided by A1 minus A2 whole square. So which is given by A1 plus A2 is A1 is 2A2 plus A2 whole square divided by 2A2 minus A2 whole square. A2 ಎಲ್ಲ ಕಡೆ ಕ್ಯಾನ್ಸಲ್ ಆಗ್ಬಿಡುತ್ತೆ, ಕಾಮನ್ ತಗೊಂಡ್ರೆ 2 plus 1 square is 3 square by 1 square, which is 9 is to 1 is the correct answer. Option C is the correct answer. 9 is to 1. All right. So ಇದು ಮತ್ತೆ ಅಷ್ಟು ಈಸಿ ಅಲ್ಲ. ಸೊ ಮಲ್ಟಿಪಲ್ ಕಾನ್ಸೆಪ್ಟ್, ಮಲ್ಟಿಪಲ್ ಕನೆಕ್ಷನ್ ಮಾಡಬೇಕಿಲ್ಲ. ಸೊ ವಿಡ್ತ್ ಬಗ್ಗೆ ಕೊಟ್ಟಿದ್ದಾರೆ. ಸೊ ವಿಡ್ತ್ ಇಂದ ನಾವು ಆಂಪ್ಲಿಟ್ಯೂಡ್ ರಿಲೇಷನ್ ತಗೋಬೇಕು. ವಿಡ್ತ್ ಇಂದ ಆಂಪ್ಲಿಟ್ಯೂಡ್ ರಿಲೇಷನ್ ತಗೊಂಡು ಅದನ್ನ ಇಂಟೆನ್ಸಿಟಿ ಆಂಪ್ಲಿಟ್ಯೂಡ್ ಇದರ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಆಲ್ ರೈಟ್. ಸೊ ದಿಸ್ ಇಸ್ ಅ ವೆರಿ ಈಸಿ ಫಾರ್ಮುಲಾ. ಇಂಟೆನ್ಸಿಟಿ ವಿಡ್ದ್ ಫಾರ್ಮುಲಾನು ಇದೆ. ಸೊ ಅದು ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿರ್ಬೋದು, ಸುಮಾರು ಫಾರ್ಮುಲಾ ಇದ್ರೆ ತುಂಬ ಕನ್ಫ್ಯೂಸಿಂಗ್ ಇರುತ್ತೆ. ಸೊ ಈ ಫಾರ್ಮುಲಾ ಇಟ್ಕೊಳ್ಳಿ, ಆಮೇಲೆ ವಿಡ್ತ್ ಮತ್ತೆ ಆಂಪ್ಲಿಟ್ಯೂಡ್ ಅಲ್ಲಿ ರೇಷಿಯೋ ತಗೊಳ್ಳಿ. ಸೊ ದಟ್ ಇಸ್ ದ ಈಸಿಯರ್ ವೇ. ಸೊ ದಿಸ್ ಇಸ್ ಅನ್ ಆವರೇಜ್ ಕೈಂಡ್ ಆಫ್ ಕ್ವಶನ್. ಅಷ್ಟು ಈಸಿನೂ ಅಲ್ಲ, ಡಿಫಿಕಲ್ಟು ಅಲ್ಲ. ಆಬ್ವಿಯಸ್ಲಿ ಫಾರ್ಮುಲಾಸ್ ಆರ್ ವೆರಿ ಸಿಂಪಲ್. ಆಲ್ ರೈಟ್. ನೆಕ್ಸ್ಟ್ ಕ್ವಶನ್ ನೋಡಿ. ಅ ಪಾಯಿಂಟ್ ಆಫ್ ವೈಟ್ ಡಾಟ್ಸ್ ಆರ್ 1 mm apart on a black paper. They are viewed by eye of pupil diameter 3 mm. They approximately what is the minimum distance at which these objects can these dots can be resolved by the eye. So which is 500 mm is the wavelength. So object resolution do ಹೇಗೆ ಕೊಟ್ಟಿರ್ತಾರೆ, object resolution do y by d. Y is the distance between the objects and d is the distance between the instrument. ಈಗ ನಮ್ಮ ಕಣ್ಣು, ಇಲ್ಲಿ ನಮ್ಮ ಕಣ್ಣಿದೆ ಇನ್ಸ್ಟ್ರೂಮೆಂಟ್, and the object is equal to 1.22 lambda by small d aperture. Small d is the aperture. So ಇದರಲ್ಲಿ ಏನು ಕಂಡುಹಿಡಿಬೇಕು, ನಮಗೆ d ಕಂಡುಹಿಡಿಬೇಕು. What is the maximum distance at which these dots can be resolved? They are asking d. So d is equal to cross multiply ಮಾಡಿ y into small d divided by 1.22 lambda. So ಹಂಗೆ ಮಾಡಿದ್ರೆ y is equal to how much? 1 mm. Okay. They are kept 1 mm apart. D is equal to diameter of the pupil, that is aperture, 3 into 10 to the power minus 3 whole divided by 1.22 into 500 mm. 500 into 10 to the power minus 3. So ಇದನ್ನೆಲ್ಲ ಮಾಡಿದ್ರೆ if you calculate all together you will get final answer as 5 meters. ಬೇಕಾದ್ರೆ ನೀವು ಚೆಕ್ ಮಾಡ್ಬೋದು. 5 meters is the correct answer. ನಿಮಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ಲಿ ಹಾಕಿ ದಯವಿಟ್ಟು. ಓಕೆ. ಸೊ ಈ ರೀತಿಯಲ್ಲಿ ರೆಸಲ್ಯೂಷನ್ ಫಾರ್ಮುಲಾನು ಮತ್ತೆ ಸುಮಾರು ಹುಡುಗರು ಅಂದರೆ ಸ್ಟೂಡೆಂಟ್ಸ್ ನೋಟ್ ಮಾಡಿರಲ್ಲ, ಕ್ಯಾಶುವಲ್ ಆಗಿ ಬಿಡ್ತಾರೆ. ಬಟ್ ಪ್ಲೀಸ್ ಇಂಥ ಕ್ವೆಶನ್ ಬಂದರೆ ತುಂಬ ಕಷ್ಟವಾಗಿರುತ್ತೆ. ಸೊ ರೆಸಲ್ಯೂಷನ್ ಫಾರ್ಮುಲಾ ಫಾರ್ ಟೆಲಿಸ್ಕೋಪ್, ಮೈಕ್ರೋಸ್ಕೋಪ್ ಎಲ್ಲ ಮನಸ್ಸಲ್ಲಿ ಇಟ್ಕೊಳ್ಳಿ. ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಲ್ ರೈಟ್. ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ. ದಿ ಫೋಕಲ್ ಲೆಂತ್ ಆಫ್ ಬೈಕಾನ್ವೆಕ್ಸ್ ರಿಫ್ರಾಕ್ಟಿವ್ ಲೆನ್ಸ್ 1.5 is 0.6 meters. Radii of curvature are in the ratio 1:2. The radii of the curvature of two lens is ನೋಡಿ R1
by R2 is equal to 1:2. ಅಂದರೆ ಅರ್ಥ ಏನು, R2 is equal to 2R1. R2 is equal to 2R1. ಆಲ್ ರೈಟ್, ಫೈನ್. ಸೊ ಈಗ ಆಬ್ವಿಯಸ್ಲಿ ಇದರಲ್ಲಿ ಯಾವ ಫಾರ್ಮುಲಾ ಯೂಸ್ ಮಾಡಿದ್ರೆ, ಲೆನ್ಸ್ ಮೇಕರ್ಸ್ ಫಾರ್ಮುಲಾ 1/f is equal to n-1 1/R1 minus 1/R2. ಸೊ ಬೈ ಕಾನ್ವೆಕ್ಸ್ ಆಗಿರೋದ್ರಿಂದ ಫೋಕಲ್ ಲೆಂತ್ 1/0.06 is equal to 1.5 minus 1 ಎಷ್ಟಾಗುತ್ತೆ, 0.5. 1/R1, okay, 1/R1 minus of minus plus 1/R2, 2R2, okay, 1/2R2. ಸೊ ಈಗಲೇ ಮೈನಸ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗಿಲ್ಲ, ಪ್ಲಸ್ ಮೈನಸ್ ಅಂತಲೇ ಇರಲಿ. ಓಕೆ, ಮೈನಸ್ ಮೈನಸ್ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಕರೆಕ್ಟ್, ಮೈನಸ್ನ ಪ್ಲಸ್ ತಗೊಳ್ಳಿ. ಸೊ ಇದೇನಾಗ್ಬಿಡುತ್ತೆ ಫೈನಲಿ, ದಿಸ್ ವಿಲ್ ಬಿಕಮ್ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಸೊ ಈ ಕಡೆ ಬಂದರೆ 1/0.5 into 0.06 which is 3 into 10 to the power minus 3 is equal to 1/2R1 is this thing, and ಮೇಲೆ ಏನಾಗ್ಬಿಡುತ್ತೆ 2R1 this thing square 3R1 LCM ತಗೊಳ್ಳಿ. ಸೊ ದಿಸ್ ಇಸ್ R1 ಕೆಳಗೆ ಬರುತ್ತೆ. ಸೊ ಫೈನಲಿ ಯು ವಿಲ್ ಹ್ಯಾವ್ 1/3 into 10 to the power minus 3 is equal to 3 divided by 2R1. So R1 is equal to 9 into 10 to the power minus 3 divided by 2, which is 4.5. 4.5 into 10 to the power minus 3, which is approximately 0.06 meters ಅಲ್ಲ. ಸೊ ಮಲ್ಟಿಪ್ಲೈ ಆದರೆ 10 to the power minus 3 10 to the power minus, ಓ ಕರೆಕ್ಟ್, ಇಟ್ ವಿಲ್ ಬಿ 30. ಸೊ 10 to the power minus 3 ಅಲ್ಲ 2 ಬರುತ್ತೆ, ಬಿಕಾಸ್ ಇಟ್ ಇಸ್ 30 ಅಲ್ವಾ. ಸೊ 2 ಬರುತ್ತೆ, 2. ಸೊ ದಿಸ್ ವಿಲ್ ಬಿ 0.045 meters. 10 to the power minus 2 ಅಂದರೆ 2 ಪಾಯಿಂಟ್ಸ್ ಈ ಕಡೆ ಬರುತ್ತೆ, 0.045 R1. and R2 ಇದ್ರದ್ದು ಡಬಲ್ ಆಗಿರುತ್ತೆ, R2 is double of this, which is 0.09 meters. So the correct answer is option A. Correct answer is option A. Again, actually a simple problem, ಆದರೆ ಲೆನ್ಸ್ ಮೇಕರ್ಸ್ ಫಾರ್ಮುಲಾದಲ್ಲಿ ತಪ್ಪು ಬರೋಕ್ಕೆ ತುಂಬ ಚಾನ್ಸ್ ಇದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಪ್ಲಸ್ ತಗೋಬೇಕಾ ಮೈನಸ್ ತಗೋಬೇಕಾ, ಸೊ ಅದೆಲ್ಲ ಮಾಡುವಾಗ ತುಂಬ ಕನ್ಫ್ಯೂಷನ್ ಇರುತ್ತೆ. ಆದರೆ ಇದನ್ನ ಮೈನಸ್ಸೇ ತಗೋಬೇಕು. ಸೊ ಯಾವ್ದು ಪ್ಲಸ್ ಆರ್ ಮೈನಸ್ ಸೈನ್ ಕನ್ವೆನ್ಷನ್ ಹಾಗೆ ಅಪ್ಲೈ ಮಾಡಬೇಕು. ಸೊ ಮಾಡಿದ್ರೆ ಕರೆಕ್ಟಾಗಿ ಆನ್ಸರ್ ಬಂದ್ಬಿಡುತ್ತೆ. ಆಲ್ ರೈಟ್, ಫೈನ್. ಸೊ ದಿಸ್ ಆಲ್ಸೋ ಸಮ್ವೇರ್ ಬಿಟ್ವೀನ್ ಈಸಿ ಆ್ಯಂಡ್ ಡಿಫಿಕಲ್ಟ್. ಸೊ ನಮ್ಮದು ಲಾಸ್ಟ್ ಕ್ವೆಶನ್ ಮುಗೀತು. ಆಲ್ಮೋಸ್ಟ್ ಅವರ್ ಅಭ್ಯಾಸ್ ಟೆಸ್ಟ್ ಸೀರೀಸ್ 5 ಕ್ವೆಶನ್ ಪೇಪರ್ ಫಿಸಿಕ್ಸ್ ಇಸ್ ಓವರ್ ಆ್ಯಂಡ್ ಅಭ್ಯಾಸ್ ಟೆಸ್ಟ್ ಸೀರೀಸ್ ಆಲ್ಸೋ ಓವರ್. ಸೊ ಈ ಟೆಸ್ಟ್ ಸೀರೀಸ್ ಹೇಗೆ ಅನಿಸ್ತು ನಿಮಗೆ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹಾಕಿರಿ. ಸೊ ನಮಗೆ ಗೊತ್ತಾಗುತ್ತೆ ನಮ್ಮದು ಎಫರ್ಟ್ ಹೇಗಿರುತ್ತೆ, ನಿಮ್ದು ಎಫರ್ಟ್ ಹೇಗಿದೆ ನೀವು ದಯವಿಟ್ಟು ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೀವೆಲ್ಲರೂ. ಸೊ ಕಮೆಂಟ್ ಸೆಕ್ಷನ್ ಅದಕ್ಕೆ ಇದೆ, ನಿಮಗೆ ನೀವೆಲ್ಲ ನಮಗೆ ಕಮ್ಯುನಿಕೇಟ್ ಮಾಡೋಕ್ಕಿದೆ. ಸೊ ಮತ್ತೆ ಈ ಡಿಸ್ಕಷನಲ್ಲಿ ಏನಾದರೂ ನಿಮಗೆ ಡೌಟ್ ಇದೆಯೋ, ಎಲ್ಲಾದರೂ ಸ್ವಲ್ಪ ಮಿಸ್ ಆಗ್ತಿದೆ ಕಾನ್ಸೆಪ್ಟ್ನ, ಸೊ ಪ್ಲೀಸ್ ಅದನ್ನು ಕಾನ್ಸೆಪ್ಟ್ ಕಮೆಂಟ್ ಸೆಕ್ಷನ್ ಹಾಕಿ. ಸೊ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅನ್ಕೋತಿದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ತುಂಬ ಹುಡುಗರಿಗೆ ಇದು ತುಂಬ ಈಸಿ ಉಪಯೋಗ ಇರುತ್ತೆ, ಅವ್ರ ಜೊತೆ ಎಲ್ಲ ಶೇರ್ ಮಾಡಿ. ಆಮೇಲೆ ನಾವು ಇನ್ನು ಕೆಮಿಸ್ಟ್ರಿದು ಮತ್ತು ಮ್ಯಾಥ್ಸ್ದು ವಿಡಿಯೋ ರಿಲೀಸ್ ಮಾಡ್ತೀವಿ. ಸೊ ಅದನ್ನೆಲ್ಲ ನೀವು ಆಕ್ಸೆಸ್ ಮಾಡಬೇಕಿದ್ರೆ, ಇಲ್ಲ ನಿಮಗೆ ಕರೆಕ್ಟಾಗಿ ನೀವು ನೋಟಿಫಿಕೇಶನ್ ಬರಬೇಕಿದ್ರೆ ದೀಕ್ಷಾ ಕನ್ನಡಕ್ಕೆ ಸಬ್ಸ್ಕ್ರೈಬ್ ಮಾಡಿರಬೇಕು, ಆಮೇಲೆ ಬೆಲ್ ಐಕನ್ನ ಒತ್ತಿರಬೇಕು. ಆಲ್ ರೈಟ್, ಸೊ ದ್ಯಾಟ್ಸ್ ಆಲ್ ಫ್ರಮ್ ಅವರ್ ಸೈಡ್ and this is Karthik signing off. Hope you liked our Abhyaas KCET 2023. Thank you all. ಧನ್ಯವಾದ.